ಸೊ ಇಂಡಿಯಾ ಎಜುಕೇಷನ್ ಮತ್ತು ಕಂಟ್ರಿ ಎಜುಕೇಷನ್ ಬಗ್ಗೆ ಕಂಪೇರ್ ಮಾಡುತ್ತಾರೆ. ಇಸ್ ಇಟ್ ಫೇರ್? ನೋ, ಇಟ್ ಈಸ್ ನಾಟ್ ಅಟ್ ಆಲ್ ಫೇರ್. ವೈ? ಯಾಕೆ ಸರ್? ಕ್ರಿಸ್ತಶಕ 1830 ಲಾರ್ಡ್ ಮೆಕಾಲೆ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಇಲ್ಲಿ ಇಂಗ್ಲಿಷ್ ಮಾತಾಡೋರಿದ್ರೆ ನಮಗೆ ಆಡಳಿತ ಬಹಳ ಸರಳ ಆಗ್ತದೆ ಅಂತ ಹೇಳಿ ಅವರು ವಿಚಾರ ಮಾಡಿ ಇವರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡೋಣ ನಾವು ಅಂತ ಹೇಳಿ ಆಗಿನ ಶಿಕ್ಷಣ ವ್ಯವಸ್ಥೆಯನ್ನೆಲ್ಲವನ್ನೂ ಬದಿಗೆರಿಸಿ ನಮಗೆ ಈ ಶಾಲೆ ಅಥವಾ ಸ್ಕೂಲ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಅವರು ಹಾಕ್ತಾರೆ. ಸೊ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ಅಲ್ಲಿ ಪೇರೆಂಟ್ಸ್ ನ ಪಾತ್ರ ಏನು ಸರ್? ಖಾಸಗಿ ಶಾಲೆಗಳನ್ನ ತರದ ನಂತರ ಪ್ರತಿಯೊಂದು ಶಾಲೆ ಸರ್ವೈವ್ ಆಗ್ಲಿಕ್ಕೆ ಇನ್ನೊಂದು ಶಾಲೆಯ ಜೊತೆಗೆ ಸ್ಪರ್ಧೆಗೆ ಇಳಿಬೇಕಾಗಿ ಶಾಲೆಯಲ್ಲಿ ಅಕಸ್ಮಾತಾಗಿ ನಾನು ಎಲ್ಲವನ್ನು ಕಲಿಸೋದ್ರ ಜೊತೆಗೆ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೇನೆ ಅಂದ್ಬಿಟ್ರೆ ಆ ಶಾಲೆಯಲ್ಲಿರೋ ವಿದ್ಯಾರ್ಥಿಗಳೆಲ್ಲ ಈ ಕಡೆ ಬರ್ತಾರೆ. ನಾನು ಪಾಲಕನಾಗಿ ಇಂಥ ವ್ಯವಸ್ಥೆಗೆ ಮಾರು ಹೋಗ್ತಾ ಇದ್ದೆ. ಸೊ ನಿಮ್ಗೆ ಅನಿಸುತ್ತೆ ಗೌರ್ಮೆಂಟ್ ಸ್ಕೂಲ್ ಇಸ್ ಬೆಸ್ಟ್ ಪ್ರೈವೇಟ್ ಸ್ಕೂಲ್ ಇಸ್ ಬೆಸ್ಟ್? ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಅವೆಲ್ಲ ಸರಸ್ವತಿ ಮಂದಿರಗಳೇ. ಆಲ್ ಸ್ಕೂಲ್ಸ್ ಆರ್ ಟೆಂಪಲ್ಸ್ ಅಂಡ್ ಎವ್ರಿ ಟೀಚರ್ ಈಸ್ ಡೂಯಿಂಗ್ ದ ಡ್ಯೂಟಿ ಆಫ್ ಎ ಗುರು. ದ ಪ್ರೊಫೆಷನ್ ಆಫ್ ಟೀಚಿಂಗ್ ಇಟ್ಸ್ ನಾಟ್ ಸೋ ಗುಡ್. ಒಬ್ಬ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕನ ಎವರೇಜ್ ಸ್ಯಾಲರಿ 17,000ದಿಂದ 22,000 ಮಾತ್ರ. ಇವತ್ತು ನಾವು ಶಿಕ್ಷಕರನ್ನು ಕಳ್ಕೊಳ್ತಾ ಇದ್ದೇವೆ. ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಹೇಳಿ ಓದಿ ಜರ್ನಲಿಸ್ಟ್ ಆಗಿರೋರನ್ನ ನೋಡಿರಬಹುದು. ನಾನು ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಇಂಜಿನಿಯರ್ ಆಗಿರೋರನ್ನ ನೋಡಿದ್ದೇವೆ. ಡಾಕ್ಟರ್ ಆಗಬೇಕು ಅಂತ ಹೇಳಿ ಡಾಕ್ಟರ್ ಆಗಿರೋರನ್ನ ನೋಡಿದ್ದೇವೆ. ಸರ್, ನಾನು ಟೀಚರ್ ಆಗಬೇಕು ಅಂತ ಓದಿ ಟೀಚರ್ ಆಗಿರೋರನ್ನೆಲ್ಲರೂ ನೋಡಿದ್ದೀರಾ? ಸೊ ಎಲ್ಲ ಕಡೆಯಿಂದ ಅವಕಾಶಗಳನ್ನ ಕಳೆದುಕೊಂಡು ಬಂದ ನಂತರ ಕಟ್ಟ ಕಡೆಯದಾಗಿ ಒಂದು ಸಮಾಜ ಸೇವೆಗೆ ಅಂತ ನಿಂತಿರೋರೇ ಖಾಸಗಿ ಶಾಲೆ ಶಿಕ್ಷಕರು. ಸೊ ನಿಮ್ಮ ಕಣ್ಣಲ್ಲಿ ಪ್ರೈವೇಟ್ ಸ್ಕೂಲ್ ಹೇಗೆ ಇರಬೇಕು ಸರ್? ಶಿಕ್ಷಣವನ್ನ ನಾವು ಕೊಡ್ತಾ ಇರೋದು ಸ್ಪರ್ಧೆಗಲ್ಲ. ಶಿಕ್ಷಣವನ್ನು ನಾವು ಕೊಡ್ತಾ ಇರೋದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗುವಂತಹ ಎಲ್ಲ ಸ್ಕಿಲ್ಗಳನ್ನು ನೀಡುವಂತಹ ಪ್ರಯತ್ನ ಆಗಬೇಕು ವಿನಃ ರ್ಯಾಂಕ್ಗಳನ್ನು ಪ್ರೊಡ್ಯೂಸ್ ಮಾಡುವುದಲ್ಲ. ಶಶಿಧರ್ ಸರ್, ನಮಸ್ಕಾರ. ನಮಸ್ತೆ ಸರ್. ಸೊ ದ ಫೌಂಡರ್ಸ್ ಡ್ರೀಮ್ ಕನ್ನಡ ಚಾನೆಲ್ ಪಾಡ್ಕಾಸ್ಟ್ಗೆ ಸುಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ ಸರ್? ತುಂಬ ಖುಷಿ ಅನಿಸ್ತಾ ಇದೆ. ಒಂದು ಸಣ್ಣ ರೂಮ್ನಲ್ಲಿ ಜಗತ್ತಿಗೆ ಮುಟ್ಟುವಂತಹ ದೊಡ್ಡ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ಸರಿ ಸರ್. ಸೊ ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ ಸರ್. ಏನಾದರೂ ತಪ್ಪು ಆದರೆ ಕ್ಷಮಿಸಿ. ಇಟ್ಸ್ ಓಕೆ ಫಾರ್ ಎನಿಥಿಂಗ್. ಸೊ ನಾನು ಯಾವಾಗ ಪಾಡ್ಕಾಸ್ಟ್ ಮಾಡಿದ್ರು ಹೀಗೆ ಎಜುಕೇಶನ್ ಟಾಪಿಕ್ ಬಂದಾಗ ತುಂಬ ಖುಷಿ ಆಗುತ್ತೆ ಸರ್, ಎವ್ರಿ ಟೈಮ್. ಸೊ ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನ್ನ ಹೆಸರು ಶಶಿಧರ್ ಕುಲಕರ್ಣಿ. ಬೇಸಿಕಲಿ ನಾನು ಒಂದು ಹಳ್ಳಿ ಅಂದ್ರೆ ಒಂದು ತಾಲೂಕು ಮಟ್ಟದ ಒಂದು ಶಹರ, ಕಲಘಟಗಿ ಅನ್ನುವಂಥ ಊರಲ್ಲಿ ಹುಟ್ಟಿದವ. ಎಷ್ಟು ದೂರ ಫ್ರಮ್ ಬೆಂಗಳೂರು ಸರ್? ಬೆಂಗಳೂರಿಂದ 450 ಕಿಲೋಮೀಟರ್ಸ್. ಧಾರವಾಡ ಜಿಲ್ಲೆ. ಧಾರವಾಡ ದಟ್ ಪೇಡ ಇಸ್ ವೆರಿ ಫೇಮಸ್. ಧಾರವಾಡ. ಸೇಮ್ ಧಾರವಾಡ. ಅಲ್ಲಿ ನಾನು ಹುಟ್ಟಿ ಬೆಳೆದು ಕಲಘಟಗಿ ಅನ್ನುವಂಥ ಊರಲ್ಲಿ ಹುಟ್ಟಿ ಬೆಳೆದು ಜನತಾ ಇಂಗ್ಲಿಷ್ ಹೈಸ್ಕೂಲ್ ಅಂತ ಅನ್ನುವಂಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ ಅನ್ನುವಂತಹ ಕಾಲೇಜಿನಲ್ಲಿ ನನ್ನ BSc ವರೆಗೂ ಶಿಕ್ಷಣವನ್ನು ಪಡ್ಕೊಂಡೆ. ತದನಂತರ ಬೆಂಗಳೂರು ಯೂನಿವರ್ಸಿಟಿಯಿಂದ MSc ಮಾಡಿಕೊಂಡೆ. ಮೈಸೂರು ಸ್ಯಾಂಡಲ್ ಸೋಪ್ಸಲ್ಲಿ ನಾನು ವರ್ಕ್ ಮಾಡಿದ್ದೇನೆ ಮೊದಲಿಗೆ. ಮೈಸೂರು ಸ್ಯಾಂಡಲ್? ತದನಂತರ ನನಗೆ ಶಿಕ್ಷಕ ಆಗಬೇಕು ಅಂತ ಹೇಳಿ ಅನಿಸಿ ನಾನು ಶಿಕ್ಷಕ ವೃತ್ತಿಗೆ ಬಂದು ಈಗ ಒಂದು 15 ವರ್ಷ ಆಯಿತು. ನಾನು ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡಿದೆ. ಮುಂದೆ ತದನಂತರ ಪ್ರಿನ್ಸಿಪಲ್ ಆಗಿ ಪ್ರಾಚಾರ್ಯನಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕು. ಈಗ ಒಂದು 7 ವರ್ಷದಿಂದ ನಾನು ಪ್ರಾಚಾರ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸದ್ಯ ನಾನು ಬಸವೇಶ್ವರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆ, ಮುಧೋಳ, ಬಾಗಲಕೋಟೆ ಜಿಲ್ಲೆ. ಅದು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಅಂತ ಹೇಳೋದು ದೊಡ್ಡ ಶಿಕ್ಷಣ ಸಂಸ್ಥೆ, ತಾವು ಕೇಳಿರಬಹುದು. 175ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಅದು ಕರ್ನಾಟಕದಲ್ಲಿ ಹೊಂದಿದೆ. ಅಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ನನ್ನ ಶಿಕ್ಷಣ ಸಂಸ್ಥೆ 2020ರಲ್ಲಿ ಕೋವಿಡ್ ಲಾಕ್ಡೌನ್ ಸಿಚುವೇಶನಲ್ಲಿ ಓಪನ್ ಆಗಿದ್ದು. ಅಂಥದ್ರಲ್ಲೂ ಕೂಡ ಇನ್ 2020 ಅಂಥದ್ರಲ್ಲೂ ಕೂಡ 1,000 ವಿದ್ಯಾರ್ಥಿಗಳನ್ನು ಒಂದೇ ವರ್ಷದಲ್ಲಿ ದಾಖಲೆಗಳನ್ನು ಪಡೆದು ಅದು ಇವತ್ತು ಮುಧೋಳ ಶಹರಕ್ಕೆ, ಮುಧೋಳ ತಾಲೂಕಿಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಕೂಲ್ ಆಗಿ ಹೊರಹೊಮ್ಮಿದೆ. ಇವತ್ತು ಅಲ್ಲಿ 1,450 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 81 ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ನಾನ್ ಟೀಚಿಂಗ್ ಸ್ಟಾಫ್ ಲೈಕ್ ಡ್ರೈವರ್ಸು ಅವರು ಇವರದ್ದು ಹೇಳಿ ಒಂದು 150 ಜನರಿಗೆ ಅದು ಉದ್ಯೋಗ ಅವಕಾಶವನ್ನು ಕೂಡ ಕೊಟ್ಟಿದೆ. ವಾವ್ ಸರ್, ಯು ಆರ್ ಡೂಯಿಂಗ್ ವೆರಿ ಗ್ರೇಟ್ ಜಾಬ್ ಸರ್. ಐ ಥಿಂಕ್ 5 years ಅಣ್ಣ, ಇಟ್ಸ್ ಕಂಪ್ಲೀಟೆಡ್ 5 years. ವಿದಿನ್ 5 years. ಸೂಪರ್ ಸರ್. ಸೊ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಬೇಕೆಂದು ಆಲೋಚನೆ ನಿಮಗೆ ಹೇಗೆ ಬಂತು ಸರ್? ನಾನು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಈ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಎಲ್ಲರೂ ಹೊರಹಾಕುವಂತಹ ನಿರಾಸೆಯನ್ನು ನೋಡ್ತಾ ಇದ್ದೇನೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಅದು ಹಂಗಿದೆ, ಇದು ಹಿಂಗಿದೆ ಅಂತ ಹೇಳಿ. ಸೊ ಶಿಕ್ಷಣ ವ್ಯವಸ್ಥೆಯ ಒಂದು ಭಾಗವಾಗಿ ನನಗೆ ಅದು ಮನಸ್ಸಿಗೆ ನೋವಾಗ್ತಾ ಇದೆ. ಆದ್ದರಿಂದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಾನು ಸ್ವಲ್ಪ ನನ್ನ ಅಭಿಪ್ರಾಯಗಳನ್ನು ಈ ಸೊಸೈಟಿ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ನನಗನ್ನಿಸ್ತು.
ಸೊ ಇಂಡಿಯಾ ಎಜುಕೇಶನ್ ಮತ್ತು ಕಂಟ್ರಿ ಎಜುಕೇಶನ್ ಬಗ್ಗೆ ಕಂಪೇರ್ ಮಾಡುತ್ತಾರೆ. ಇಸ್ ಇಟ್ ಫೇರ್? ನೋ, ಇಟ್ ಈಸ್ ನಾಟ್ ಅಟ್ ಆಲ್ ಫೇರ್. ವೈ? ಯಾಕೆ ಸರ್? ಯಾಕೆ ಅಂತ ಹೇಳ್ತೇನೆ. ಮೊದಲು ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ, ಈಗಿರುವಂಥ ಶಿಕ್ಷಣ ವ್ಯವಸ್ಥೆ ಹೆಂಗೆ ಬಂತು ಅಂತ ನಾವು ಎಲ್ಲರೂ ತಿಳ್ಕೋಬೇಕು. 1756 ಕ್ರಿಸ್ತಶಕ 1756ರಲ್ಲಿ ರಾಬರ್ಟ್ ಕ್ಲೈವ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ನಮ್ಮ ದೇಶಕ್ಕೆ ಮೊಟ್ಟ ಮೊದಲಿಗೆ ಬಂದಾಗ ಇಲ್ಲಿಯ ಎಲ್ಲ ವ್ಯವಸ್ಥೆಯನ್ನು ನೋಡಿ ಈ ಶಿಕ್ಷಣ ವ್ಯವಸ್ಥೆ ಬದಲಿ ಆಗಬೇಕು, ಇಲ್ಲಿ ಇಂಗ್ಲಿಷ್ ಮಾತಾಡೋರಿದ್ದರೆ ನಮಗೆ ಆಡಳಿತ ಬಹಳ ಸರಳ ಆಗ್ತದೆ ಅಂತ ಹೇಳಿ ಅವರು ವಿಚಾರ ಮಾಡಿ ಒಂದು ಪ್ರಪೋಸಲನ್ನು ತಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅವರು ಸಲ್ಲಿಸಿದರು. ಆದರೆ ಇದರಿಂದ ಯಾವುದೇ ರೀತಿಯ ಬದಲಾವಣೆಗಳೇನು ಆಗಲಿಲ್ಲ. ಮುಂದೆ 1830 ಕ್ರಿಸ್ತಶಕ 1830ರಲ್ಲಿ ಲಾರ್ಡ್ ಮೆಕಾಲೆ ಅನ್ನುವಂಥ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಭಾರತದಲ್ಲಿ ಒಂದು ಸರ್ವೆ ನಡೆಸಿದರು. ಆ ಸರ್ವೆಯಲ್ಲಿ ಅವ್ರಿಗೆ ತಿಳಿದು ಬಂದಿದ್ದೇನೆಂದರೆ ಭಾರತದ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಶಾಲೆ ಇತ್ತು ಆವಾಗಿನ ಕಾಲಕ್ಕೆ. ಸೊ ಇಷ್ಟೆಲ್ಲ ಶಿಕ್ಷಣ ವ್ಯವಸ್ಥೆ ಏನ್ಷಿಯಂಟ್ ಶಿಕ್ಷಣ ಮೆಥಡ್ಗಳಲ್ಲಿ, ಬಹಳ ಪುರಾತನ ಮಾದರಿಗಳಲ್ಲಿ ಗುರುಕುಲಗಳಿದ್ದು, ಪಾಠಶಾಲೆಗಳಿದ್ದು. ಆವಾಗ ಮೆಕಾಲೆ ತಮ್ಮ ಸರ್ಕಾರಕ್ಕೆ ತಿಳಿಸಿದ್ದೇನೆಂದರೆ ಈ ದೇಶ ಇಷ್ಟು ಸಮೃದ್ಧಿ ಇರಲಿಕ್ಕೆ ಕಾರಣ ಇವರ ಶಿಕ್ಷಣ ವ್ಯವಸ್ಥೆ. ಆದರೆ ಈ ಜನರ ಒಂದು ವೀಕ್ನೆಸ್ ಏನಂದರೆ ಹೊರಗಡೆಯಿಂದ ಬಂದಿರೋದು, ಅಂದರೆ ಇಂಗ್ಲೀಷು ಮತ್ತು ವಿದೇಶದಿಂದ ಬಂದಿರೋದು, ಅದನ್ನು ಇವರು ಬಹಳ ದೊಡ್ಡದು, ಅದು ತಮ್ಮಲ್ಲಿರುವಂತಹ ಯಾವುದೇ ಸಂಗತಿಗಿಂತ ದೊಡ್ಡದು ಅಂತ ಈ ಜನ ಭಾವಿಸ್ತಾರೆ. ಆದ್ದರಿಂದ ಇವರಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಕೊಡೋಣ ನಾವು ಅಂತ ಹೇಳಿ ಆಗಿನ ಶಿಕ್ಷಣ ವ್ಯವಸ್ಥೆಯನ್ನೆಲ್ಲವನ್ನೂ ಬದಿಗೆರಿಸಿ ನಮಗೆ ಈ ಶಾಲೆ ಅಥವಾ ಸ್ಕೂಲ್ ಅನ್ನುವಂಥ ಕಾನ್ಸೆಪ್ಟನ್ನು ಅವರು ಹಾಕ್ಕೊಟ್ಟು ಅಂದಾಜು 200 ವರ್ಷಗಳ ಹಿಂದೆ ಈ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಬಂತು. ಆದರೆ ಆವಾಗ ಕೇವಲ ಇಂಗ್ಲಿಷ್ ಗ್ರಾಮರನ್ನು ಕಲಿಸುವಂಥದ್ದು ಉದ್ದೇಶದಿಂದ ಅವರು ಶಾಲೆಗಳನ್ನು ಮಾಡಿದ್ರು. ಆದರೆ ಇವತ್ತು ನಮ್ಮಲ್ಲಿ ಬೆಳೆದು ಒಂದು ಹೋಲಿಸ್ಟಿಕ್ ಎಜುಕೇಷನನ್ನು ನಾವು ಕೊಡ್ತಾ ಇದ್ದೇವೆ. ಇಂಗ್ಲಿಷ್ ಗ್ರಾಮರನ್ನು ಕಲಿಸ್ತಾ ಇದ್ದಿದ್ವಿ 200 ವರ್ಷದ ಹಿಂದೆ. ಇವತ್ತು ನೋಡಿ ಮಕ್ಕಳಿಗೆ ನಾವು ಏನೆಲ್ಲ ಕಲಿಸ್ಕೊಡ್ತೇವೆ. ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಕೊಡ್ತೇವೆ, ಕನ್ನಡ ಕಲಿಸ್ಕೊಡ್ತೇವೆ, ಹಿಂದಿ ಕಲಿಸ್ಕೊಡ್ತೇವೆ, ಗಣಿತವನ್ನು ಕಲಿಸ್ಕೊಡ್ತೇವೆ, ಮ್ಯಾಥಮೆಟಿಕ್ಸನ್ನು ಕಲಿಸ್ಕೊಡ್ತೇವೆ. ಒಂದು 22ಕ್ಕೂ ಹೆಚ್ಚು ನಮ್ಮ ಭಾಷೆಗಳಿವೆ ನಮ್ಮ ದೇಶಗಳಲ್ಲಿ ರೆಕಗ್ನೈಸ್ ಆಗಿರುವಂಥ. ಇಷ್ಟೆಲ್ಲ ಭಾಷೆಗಳಲ್ಲೂ ಕೂಡ ಶಿಕ್ಷಣ ಅವೈಲೇಬಲ್ ಇದೆ. ಹಿಂಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಬೇರೆ ದೇಶಗಳೆಲ್ಲ ಸಣ್ಣ ಸಣ್ಣ ದೇಶಗಳ್ರಿ. ಫಿನ್ಲ್ಯಾಂಡ್ ದೇಶಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಹೋಲಿಸಿದರೆ ಫಿನ್ಲ್ಯಾಂಡ್ ಎಷ್ಟು ದೊಡ್ಡದಿದೆ, ಅಲ್ಲಿ ಜನಸಂಖ್ಯೆ ಎಷ್ಟಿದೆ. ಇಲ್ಲಿರೋ ಜನಸಂಖ್ಯೆಗೆ ಇವರು ಎಲ್ಲರೂ ಸೇರಿ ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ನಾವು ನಿಜಕ್ಕೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಸುಮ್ಮನೆ ಇದ್ರ ಬಗ್ಗೆ ಬೈಯೋದು ಅಲ್ಲ, ಇದನ್ನು ಮತ್ತೊಂದಕ್ಕೆ ಕಂಪೇರ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಇಂಡಿಯನ್ಸ್ ಆರ್ ಗ್ರೇಟ್. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಈಸ್ ದ ಬೆಸ್ಟ್ ಒನ್ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. Absolutely. The ancient history actually that is great. Yes. That ancient education system. Yes. But now it's a completely memorized based system. ಎಸ್. ಅದು ಯಾಕೆ ಹಂಗಾಗ್ತದೆ ಅಂದರೆ ನಾವು ಈಗ ಸ್ಪರ್ಧೆಗಿಳಿದ್ಬಿಟ್ಟಿದ್ದೇವೆ. ನಮ್ಮ ಉದ್ದೇಶ ಸ್ಪರ್ಧೆ ಆಗಿದೆ. ಆದರೆ ಏನ್ಷಿಯಂಟ್ ಎಜುಕೇಶನ್ ಸಿಸ್ಟಮಲ್ಲಿ ಏನಿತ್ತು ಅಂದರೆ ಮೌಲ್ಯಗಳನ್ನು ಕೊಡೋದೇ ಉದ್ದೇಶ ಆಗಿತ್ತು. ಜನರಿಗೆ ಮೌಲ್ಯಗಳನ್ನು ಕೊಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿದೆ. ಕರೆಕ್ಟ್. ಸೊ ಈಗಿನ ಎಜುಕೇಶನ್ ಸಿಸ್ಟಮ್ನ ಮೇನ್ ಸ್ಟ್ರೆಂತ್ ಆರ್ ಪಾಸಿಟಿವ್ ಆಸ್ಪೆಕ್ಟ್ ಏನು ಸರ್? ಆಸ್ ಯು ಆಲ್ರೆಡಿ ಟೋಲ್ಡ್ ಕಿ ಏನ್ಷಿಯಂಟ್ ಎಜುಕೇಶನ್ ಸಿಸ್ಟಮ್ ಇಸ್ ಗುಡ್. ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೆಲವು ಪ್ರೋಸ್ ಇದೆ, ಕೆಲವು ಕಾನ್ಸ್ ಕೂಡ ಇದೆ. ಸೊ ಕಾನ್ಸ್ ಐ ವಿಲ್ ಟಾಕ್ about ಪಾಸಿಟಿವ್ ಸ್ಟ್ರೆಂತ್ ಅಂಡ್ ಪಾಸಿಟಿವ್ ಸ್ಟ್ರೆಂತ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಇಲ್ಲಿ ಈಕ್ವಲಿ ಎಲ್ರಿಗೂ ಎಜುಕೇಶನ್ ಸಿಗ್ತಾ ಇದೆ. ಸರ್ಕಾರಿ ಶಾಲೆಗಳಿದೆ, ಬಡವ ಇರುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂತಹ ಶಿಕ್ಷಣ, ಮಧ್ಯಾಹ್ನದ ಬಿಸಿ ಊಟ, ಅವನಿಗೆ ಬೇಕಾಗುವಂಥ ಯೂನಿಫಾರ್ಮು, ಅವನಿಗೆ ಬೇಕಾಗುವಂಥ ಪುಸ್ತಕ ಎಲ್ಲವನ್ನೂ ಕಲ್ಪಿಸಲಾಗಿದೆ. ಜೊತೆಗೆ ನನಗೆ ಇನ್ನೂ ಹೆಚ್ಚಿನದ್ದೇನಾದರೂ ಬೇಕು, ನಾನು ಅಫೋರ್ಡ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ಸ್ವಲ್ಪ ದುಡ್ಡನ್ನು ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅನ್ನೋರಿಗೋಸ್ಕರ ಖಾಸಗಿ ಶಾಲೆಗಳು ಇದ್ದಾವೆ. ಸೊ ಈಕ್ವಲಿ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆ. ನನಗೆ ಏನು ಬೇಕು ಅನ್ನೋಂಥ ಶಿಕ್ಷಣ ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಿಗ್ತಾ ಇದೆ ಇವತ್ತು. ಸೊ ವಾಟ್ ಆರ್ ದ ಅದರ್ ಸೈಡ್ ವೀಕ್ನೆಸ್ ಏನಂದ್ರೆ ಇಲ್ಲಿ ನಾವು ಅಂಡ್ ಲಿಮಿಟೇಷನ್ ಬೋತ್ ಹೇಳಿ ಸರ್. ಎಸ್ ಏನಾಗ್ತದೆ ಅಂದ್ರೆ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಒಂದೇ ಅಳತೆಗೋಲಲ್ಲಿ ನಾವು ಇಟ್ಟು ನೋಡ್ತಾ ಇದ್ದೇವೆ. ಆ ಹುಡುಗನಿಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೂ ಕೂಡ ನಾವು ಅಷ್ಟೇ ಮ್ಯಾಥ್ಸ್ ಕಲಿಸ್ತೇವೆ, ಅಷ್ಟೇ ಸೈನ್ಸನ್ನು ಕಲಿಸ್ತೇವೆ. ಅವನಿಗೆ ಜರ್ನಲಿಸಮಲ್ಲಿ ಮುಂದೆ ಹೋಗ್ಬೇಕಂತ ಅನ್ಸಿದ್ರು ಕೂಡ ಅಷ್ಟು ಮ್ಯಾಥಮೆಟಿಕ್ಸ್ ಭಾರವನ್ನು ನಾವು ಹೊರಲೇಬೇಕು. ನಾನು ಸ್ಪೋರ್ಟ್ಸ್ಮನ್ ಆಗ್ತೇನೆ ಅಂದ್ರೂ ಕೂಡ ಅದನ್ನು ಮಾಡಲೇಬೇಕು. ಇನ್ನು ಅವ್ನು ಸೈನ್ಸ್ ಓದ್ತೇನೆ ಅಂದ್ರೂ ಕೂಡ ಅವನಿಗೆ ಇಷ್ಟು ಇಂಗ್ಲೀಷು, ಇಷ್ಟು ಗ್ರಾಮರು, ಇಷ್ಟು ಸೋಷಿಯಲ್ ಸೈನ್ಸು, ಇಷ್ಟು ಕಲೀಲೇಬೇಕು. ಹೀಗಾಗಿ ಇಲ್ಲಿ ಅಳತೆ ಗೋಲ್ ಏನಿದೆಯಲ್ಲ ಅದು ಸೆಲೆಕ್ಟಿವ್ ಆಗಿಲ್ಲ. ಎಲ್ಲರೂ ಇನ್ ಒನ್ ಬ್ಯಾಕೆಟ್ ಓನ್ಲಿ. ಸ್ವಲ್ಪ ಒತ್ತಡ ವಿದ್ಯಾರ್ಥಿಗಳ ಮೇಲೆ ಇದರಿಂದಾಗಿ ಜಾಸ್ತಿ ಆಗ್ತಾ ಇದೆ. ಆ ಒತ್ತಡವನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮಾಡಬೇಕು. ವಿದ್ಯಾರ್ಥಿಗಳಿಗೆ ಏನಾಗಬೇಕು ಅಂದರೆ ವ್ಯವಹಾರ ಜ್ಞಾನ, ಸ್ವಲ್ಪ ಮಾರಲ್ ವ್ಯಾಲ್ಯೂಸು, ಸಮಾಜ, ಗುರು ಹಿರಿಯರು ಇದನ್ನು ಕಲೀಲಿಕ್ಕೆ ಅವಕಾಶ ಸಿಗಬೇಕು. ಅವನಿಗೆ ತಾನು ಶಾಲೆ, ಹೋಮ್ವರ್ಕು, ಪಠ್ಯ, ಎಕ್ಸಾಮಿನೇಷನ್ ಇಷ್ಟೇ ಸಾಕಾಗಿ ಹೋಗ್ಬಿಡ್ತದೆ. ಸರಿ ಅಬ್ಸಲ್ಯೂಟ್ಲಿ ರೈಟ್ ಸರ್. ಸೊ ಪ್ರೈವೇಟ್ ಎಜುಕೇಶನ್ ಇಂಡಿಯಾದಲ್ಲಿ ಹೇಗೆ ಶುರು ಆಯಿತು ಸರ್? ನೋಡಿ, ಪ್ರೈವೇಟ್ ಎಜುಕೇಷನ್ ಅನ್ನುವಂಥದ್ದು
ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಏನಾಯ್ತು, ಭಾರತದಲ್ಲಿ ಬಹಳ ಬಡತನದಲ್ಲಿ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು. ತದನಂತರ ಶಿಕ್ಷಣವನ್ನು ಎಲ್ಲರಿಗೂ ಕೊಟ್ಟರೆ ಮಾತ್ರ ದೇಶದ ಅಭಿವೃದ್ಧಿ ಅನ್ನೋಂಥದ್ದನ್ನು ನಮ್ಮ ದೇಶದ ನಾಯಕರು ಅವಾಗೆ ಮನಗಂಡಿದ್ದಾರೆ. ಹೀಗಾಗಿ ಅವರು ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನದಲ್ಲಿದ್ದಾಗ ಅವ್ರಿಗೆ ಒಂದೇನಿಸ್ತು ಅಂದರೆ, ಇಷ್ಟೊಂದು ದೊಡ್ಡ ಜನಸಂಖ್ಯೆಗೆ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಖಾಸಗಿ ಶಾಲೆಗಳಿಗೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ರು. ಆದರೆ 2004 ನಂತರ ಈ ಖಾಸಗಿ ಶಾಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವುಗಳ ಸ್ಥಾಪನೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಸ್ವಲ್ಪ CBSE ಬೋರ್ಡಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿ ಖಾಸಗಿ ಶಾಲೆಗಳಿಗೆ ಅವರು ಆಹ್ವಾನವನ್ನು ನೀಡಿದ್ರು. ಹೀಗಾಗಿ ಖಾಸಗಿ ಶಾಲೆಗಳು ನಮ್ಮಲ್ಲಿ ಎಂಟ್ರಿ ಆದವು. ಸೊ ಇವತ್ತು ನಮ್ಮ ಹತ್ರ ಪ್ರತಿ ಊರಿಗೆ 10-14 ಶಾಲೆ ಇದೆ. ಸೊ 1835 ನಾನು ಹೇಳ್ದಂಗೆ ಲಾರ್ಡ್ ಮೆಕಾಲೆ ಅವರು ನೋಡಿದ ಪ್ರಕಾರ ಹಳ್ಳಿಗೆ ಒಂದಿತ್ತು, ಈಗ ಊರಿಗೆ 4-5, ಕೆಲವು ತಾಲೂಕಾ ಪ್ಲೇಸ್ಗಳಲ್ಲಂತೂ 20-25 ಶಾಲೆಗಳಿದಾವೆ. ಸರಿ, absolutely right. So now the already government school is there and private school is also already there. So now commercialization. Okay, so commercialization of education ನಲ್ಲಿ present ನ parents ನ ಪಾತ್ರ ಏನು ಸರ್? ಇದು ಬಹಳ ಮುಖ್ಯವಾದ ಸಂಗತಿ. ಏನಾಯ್ತು ನೋಡಿ, ಶಾಲೆಗಳನ್ನು ಖಾಸಗಿ ಶಾಲೆಗಳನ್ನು ತರದ ನಂತರ ಸಾಕಷ್ಟು ಖಾಸಗಿ ಶಾಲೆಗಳು ಒಂದೇ ಊರಲ್ಲಿ ಸ್ಥಾಪನೆ ಆದವು ಅಂತ ನಾನು ಹೇಳಿದೆ. ಈಗ ಶಾಲೆಗಳು ಪ್ರತಿಯೊಂದು ಶಾಲೆ ಸರ್ವೈವ್ ಆಗಲಿಕ್ಕೆ ಇನ್ನೊಂದು ಶಾಲೆಯ ಜೊತೆಗೆ ಸ್ಪರ್ಧೆಗೆ ಇಳಿಬೇಕಾಯ್ತು. ಯಾಕೆ ಇಳಿಯುವಂಥ ಪ್ರಸಂಗ ಬಂತು ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ಶಾಲೆಯಲ್ಲಿ ಅಕಸ್ಮಾತಾಗಿ ನಾನು ಎಲ್ಲವನ್ನು ಕಲಿಸೋದ್ರ ಜೊತೆಗೆ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೇನೆ ಅಂದ್ಬಿಟ್ರೆ ಆ ಶಾಲೆಯಲ್ಲಿರೋ ವಿದ್ಯಾರ್ಥಿಗಳೆಲ್ಲ ಈ ಕಡೆ ಬಂದಿರ್ತಾರೆ. ಸೊ ಇವರು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದನ್ನು ನೋಡಿ ಇನ್ನೊಬ್ರು ನಾನು ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ಅಲ್ಲ ಪ್ರತಿ ಕ್ಲಾಸ್ ರೂಮ್ಗೆ AC ಕೂಡ ಫಿಕ್ಸ್ ಮಾಡ್ಬಿಟ್ಟಿದ್ದೇನೆ ಅಂದ್ರೆ ಆ ಶಾಲೆಗೆ ಹೋಗ್ಬಿಡ್ತಾರೆ. ಹೀಗಾಗಿ ಶಾಲೆಗಳ ಮಧ್ಯೆ ಈ ಸ್ಪರ್ಧೆಯನ್ನ ಯಾಕೆ ಏರ್ಪಾಡಾಗುವಂಥ ಒಂದು ಸಿನಾರಿಯೋ ಬಂತು ಅಂದ್ರೆ, ನಾನು ಪಾಲಕನಾಗಿ ಇಂಥ ವ್ಯವಸ್ಥೆಗೆ ಮಾರು ಹೋಗ್ತಾ ಇದ್ದೇನೆ. ನಾನು ಮಾಡಬೇಕಾಗಿರೋ ಕೆಲಸ ಏನಂದರೆ, ನೀವು ಸ್ವಿಮ್ಮಿಂಗ್ ಪೂಲ್ ಆದರೂ ಮಾಡಿ, ನೀವು AC ಫಿಕ್ಸ್ ಮಾಡಿ, ಆದರೆ ನನ್ನ ಮಕ್ಕಳಿಗೆ ಎಷ್ಟು ಉತ್ತಮವಾದ ಶಿಕ್ಷಣವನ್ನು ಕೊಡ್ತೀರಿ, ನಾನು ಅದನ್ನು ಮಾತ್ರ ನೋಡಿ ನಿಮ್ಮಲ್ಲಿ ಮಗುವನ್ನು ಕಳಿಸ್ತೇನೆ ಅನ್ನುವಂತಹ ಧೈರ್ಯ ಪಾಲಕರಲ್ಲಿಲ್ಲ. ನಾವು ಫೆಸಿಲಿಟಿ ಅಂದರೆ ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ನೋಡಿ ಮಕ್ಕಳಿಗೆ ಆ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ತೇವೆ. ಪಾಲಕರಾದವರು ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಈ ವ್ಯವಸ್ಥೆಗಳನ್ನು ನೋಡಬಾರ್ದು. ನೀವು ವ್ಯವಸ್ಥೆಗಳನ್ನೇ ನೋಡಿ ಮಾಡೋದಾದರೆ ಶಿಕ್ಷಣ ಕಮರ್ಷಿಯಲೈಸೇಷನ್ ಆಗತ್ತೆ. Absolutely. So ನಿಮ್ಗೆ ಅನಿಸುತ್ತಾ ಫೆಸಿಲಿಟಿ ಲೈಕ್ ಯು told about AC ಕ್ಲಾಸ್ ರೂಮ್, ಸ್ಮಾರ್ಟ್ ಬೋರ್ಡ್, ಸ್ವಿಮ್ಮಿಂಗ್ ಪೂಲ್ಸ್ ರಿಯಲಿ ಎಜುಕೇಶನ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ ಅಂತ, ಆರ್ ಇಸ್ ಇಟ್ ಜಸ್ಟ್ ಮಾರ್ಕೆಟಿಂಗ್ ರೇಸ್? ಹಾಗಂತಲ್ಲ. ಏನಾಗುತ್ತೆ, ಮಕ್ಕಳಿಗೆ ಶಿಕ್ಷಣವನ್ನ ಸ್ವಲ್ಪ ಮನೋರಂಜನೆಯ ಮೂಲಕ ಕೊಡೋಗೋಸ್ಕರ ಈ ಥರದ ವ್ಯವಸ್ಥೆಗಳಿರುತ್ತೆ. ಆದರೆ ಈ ವ್ಯವಸ್ಥೆಗಳು ಇರಲೇಬಾರ್ದು ಅಂತ ನಾನು ಹೇಳಲ್ಲ. ಆದರೆ ಈ ವ್ಯವಸ್ಥೆಗಳನ್ನೇ ಕೇಂದ್ರೀಕರಣ ಮಾಡಿಕೊಂಡು ನಾವು ಶಾಲೆಯ ಆಯ್ಕೆ ಮಾಡಬಾರ್ದು. ಮುಖ್ಯವಾಗಿ ಅಲ್ಲಿ ಏನು ಪಾಠ ಆಗಬೇಕು, ಏನು ಕಲಿಬೇಕು, ಮಗುವಿಗೆ ಏನು ಓದಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು, ಸ್ವಲ್ಪ ವಿಚಾರಗಳು ತನ್ನ ಮನಸ್ಸಲ್ಲಿರೋದನ್ನು ಓಪನ್ ಹಾರ್ಟೆಡ್ ಆಗಿ ಹೇಳಲಿಕ್ಕೆ ಬರಬೇಕು, ಗುರು ಹಿರಿಯರಿಗೆ ಗೌರವಿಸುವಂತಹ ಒಂದು ನಯ ವಿನಯತೆ ಇರಬೇಕು, ಅವನಲ್ಲಿ ಮಾನವೀಯ ಗುಣಗಳಿರಬೇಕು. ಇದೆಲ್ಲ ಆದ ನಂತರ ಅವನಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಬರ್ತದ, ಹಾರ್ಸ್ ರೈಡಿಂಗ್ ಬರ್ತದ, ಅವನಿಗೆ ಕರಾಟೆ ಬರ್ತದ, ಪೇಂಟಿಂಗ್ ಬರ್ತದ, ಇದೆಲ್ಲ ನಂತರದಲ್ಲಿ ನಾವು ಸೆಕೆಂಡ್ರಿ ಪ್ರಿಯಾರಿಟಿ ಇವುಗಳಿಗೆ ಕೊಡಬಹುದು. ಸೊ ಪೇರೆಂಟ್ಸ್ ಮಾಡುವ ಮುಖ್ಯ ತಪ್ಪುಗಳು ಯಾವುದು ಸರ್? ಸೊ ವೈಲ್ ಚೂಸಿಂಗ್ ಸ್ಕೂಲ್ ಫಾರ್ ದೇರ್ ಚಿಲ್ಡ್ರನ್. ಎಸ್ ಏನಾಗುತ್ತೆ, ನಾನು ಈಗಾಗಲೇ ಹೇಳ್ದಂಗೆ ಒಂದು ಶಾಲೆ ಆಯ್ಕೆಯನ್ನು ಮಾಡುವಾಗ ವ್ಯವಸ್ಥೆಗಳನ್ನೇ ನಾವು ನೋಡಿ ಮಾಡುವಂಥ ಒಂದನೆಯದು. ಎರಡನೇದ್ದು, ನಮ್ಮ ಮನೆ ಮುಂದೆ ಬಸ್ ಬರ್ತದೆ ಅಂದರೆ ನಾನು ಅಡ್ಮಿಷನ್ ಮಾಡಿಸ್ಬಿಡ್ತೀನಿ. ಸೊ ಇಲ್ಲ ಅಂದರೆ ನನಗೆ ಅಫೋರ್ಡೆಬಲ್ ಫೀಸ್ ಇದೆ ಅಂದರೆ ನಾನು ಮಾಡಿಬಿಡ್ತೀನಿ. ಸೊ ನನ್ನ ಹತ್ರ ಇನ್ನೂ 4 ದುಡ್ಡು ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ, ನಾನು ಇಂಟರ್ನ್ಯಾಷನಲ್ ಬ್ರ್ಯಾಂಡು, ಇಂಥ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯನ್ನು ತಲೆಯಲ್ಲಿ ತುಂಬಿಕೊಂಡು ಶಾಲೆಯನ್ನು ಆಯ್ಕೆ ಮಾಡೋದು. ಶಾಲೆಯನ್ನು ಆಯ್ಕೆ ಮಾಡುವಾಗ ಮೊದಲಿಗೆ ನೋಡಬೇಕಾಗಿರೋದು, ನನ್ನ ಮಗುವಿಗೆ ಅಲ್ಲಿ ಎಷ್ಟು ರಕ್ಷಣೆ ಇದೆ, ಸೇಫ್ಟಿ ಇದೆ, ಅದು ನನ್ನ ಮನೆಗೆ ಹತ್ತಿರ ಇದ್ದರೆ ಇನ್ನೂ ಒಳ್ಳೆಯದು, ಅಲ್ಲಿ ಪಾಠ ಮಾಡಲಿಕ್ಕೆ ಎಲ್ಲ ಶಿಕ್ಷಕರು ಇದ್ದಾರೋ ಇಲ್ವೋ. ಅಬ್ಸಲ್ಯೂಟ್ಲಿ ರೈಟ್ ಸರ್. ರೈಟ್. ತದನಂತರ ಅವನ ಹೆಚ್ಚಿನ ಅವಶ್ಯಕತೆಗೋಸ್ಕರ ಏನಾದರೂ ಅಲ್ಲಿ ಸ್ಕೋಪ್ ಇದೆಯೋ ಇಲ್ಲೋ ಅನ್ನೋಂಥದ್ದನ್ನು ಕಡೆಯದಾಗಿ ನಾವು ನೋಡಬಹುದು. ಜೊತೆಗೆ ಫೀಸ್ ತುಂಬ ಹೈ ಇರುವಂಥ ಶಾಲೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಕ್ಕಿಂತ ನನ್ನ ಮಗುವಿನ ಶಿಕ್ಷಣಕ್ಕೆ ಏನು ಅಲ್ಲಿ ಅವಶ್ಯಕತೆಗಳಿದೆ ಅದೆಲ್ಲ ಸಿಕ್ಕ ನಂತರ ಆ ಫೀಸ್ ಕೂಡ ನನಗೆ ಅಫೋರ್ಡೆಬಲ್ ಇದೆಯೋ ಅನ್ನೋದನ್ನು ನಾನು ನೋಡಿಕೊಂಡು ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಅಂದರೆ ನಾನು ಖರ್ಚು ಮಾಡೋದೆಲ್ಲ ನನ್ನ ಮಗನಿಗೆ, ನನ್ನ ಮಗಳಿಗೆ
ಅವರ ಎಜುಕೇಷನ್ಗೆ. ಆದರೆ ಅವರ ಎಜುಕೇಷನ್ ಅನ್ನೋಂಥ ಲಾಂಗ್ ಪ್ರೊಸೆಸ್ ಇದೆಯಲ್ಲ, ಅದ್ರ ಉದ್ದಕ್ಕೂ ನನ್ನ ಕಡೆ ಈ ನನ್ನ ದುಡ್ಡು ನನ್ನ ಕಿಸೆದಲ್ಲ, ಅದು ಗಟ್ಟಿಯಾಗಿದ್ದರೆ ಮಾತ್ರ ಅವರನ್ನು ಕಡೆಯವರೆಗೂ ನಾನು ಮುಟ್ಟಿಸ್ಬೋದಲ್ವಾ. ಸೊ ಅದನ್ನು ಕೇವಲ ಪ್ರೈಮರಿ ಎಜುಕೇಷನ್ನಲ್ಲಿ ಗಳಿಸಿರೋದನ್ನೆಲ್ಲ ಕಳ್ಕೊಂಡು ಬಿಟ್ಟರೆ ಒಂದು ಪಾಲಕನಾಗಿ ಹೈಯರ್ ಎಜುಕೇಷನ್ ಅವರಿಗೆ ಸಿಗದೇ ಇರುವಂಥ ಪ್ರಸಂಗ ಬರಬಹುದು. ಸೊ ಶಶಿಧರ್ ಸರ್, ಐ ಥಿಂಕ್ ಸೊ ನೀವು ಪೇರೆಂಟ್ಸ್ಗೆ ಹೇಳುತ್ತೀರಾ ಸ್ಕೂಲಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ, ಅದು ಯಾಕೆ ಎಕ್ಸ್ಪ್ಲೇನ್ ಮಾಡಿ ಸರ್. ಎಸ್ ನೋಡಿ, ಏನಾಗುತ್ತೆ, ನೀವು ಎಷ್ಟು ಸ್ಕೂಲಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರೋ ಅಷ್ಟು ನಿಮ್ಮ ಮಗುವಿನ ಮೇಲೆ ಹೊರೆ ಆಗುತ್ತೆ, ನಿಮ್ಮ ಮೇಲೆ ಹೊರೆ ಆಗ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಪಾಲಕರು ಬಂದು ಕೇಳ್ತಾರೆ, ಸರ್ ನಿಮ್ಮ ಸ್ಕೂಲಲ್ಲಿ ಅಬ್ಯಾಕಸ್ ಇಲ್ಲ, ಅದಕ್ಕೆ ನೀವು ಅಬ್ಯಾಕಸ್ ಮಾಡಿದ್ರೆ ಸರಿ, ಇಲ್ಲಾಂದರೆ ನಾನು ಪಕ್ಕದ ಸ್ಕೂಲಿಗೆ ಹೋಗ್ತೇನೆ. ನಿಮ್ಮ ಸ್ಕೂಲಲ್ಲಿ ಕರಾಟೆ ಇಲ್ಲ, ಕರಾಟೆ ನೀವು ಇಂಟ್ರಡ್ಯೂಸ್ ಮಾಡಿದ್ರೆ ಸರಿ, ಇಲ್ಲ ನಾನು ಪಕ್ಕದ ಸ್ಕೂಲಿಗೆ ಹೋಗ್ತೇನೆ. ಸೊ ಈಗ ನಿಮ್ಮ ಈ ಒಂದು ಸ್ಟ್ರಾಟಜಿಯಿಂದ ಶಾಲೆ ಬೇಸತ್ತು ಕರಾಟೆನೂ ಸ್ಟಾರ್ಟ್ ಮಾಡ್ಬೋದು, ಅಬ್ಯಾಕಸ್ನೂ ಸ್ಟಾರ್ಟ್ ಮಾಡ್ಬೋದು. ಆದರೆ ಇದರ ಖರ್ಚು ವೆಚ್ಚವನ್ನು ಅವರು ನಿಮ್ಮ ಕಡೆಯಿಂದ ಶುಲ್ಕ ರೂಪದಲ್ಲಿನೇ ತಗೊಳ್ಳೋದಲ್ಲ. ಸರಿ, ಇದು ಒಂದನೇ. ಎರಡನೇದೇನೆಂದರೆ, ಈ ಎಲ್ಲ ಆಕ್ಟಿವಿಟೀಸ್ನ ಮಾಡಿಸೋದ್ರಲ್ಲಿ ಮುಖ್ಯವಾಗಿ ಕಲಿಸಬೇಕಾಗಿರುವಂತಹ ಶಿಕ್ಷಣ ಸ್ವಲ್ಪ ಅದರ ಸಮಯ, ಅದಕ್ಕೆ ಕೊಡಬೇಕಾಗಿರುವಂಥ ಸಮಯದಲ್ಲಿ ಕೊರತೆ ಉಂಟಾಗಬಹುದು. ಅಷ್ಟೇ ಅಲ್ಲದೆ ಅದರ ಮೇಲೆ ಸ್ವಲ್ಪ ಫೋಕಸ್ ಕೂಡ ಕಡಿಮೆ ಆಗಬಹುದು. ಹೀಗಾಗಿ ವಿದ್ಯಾರ್ಥಿಗೆ ಮುಖ್ಯ ಶಿಕ್ಷಣ ಏನು ಸಿಗಬೇಕೋ ಅದರಿಂದ ನಾವಾಗೇ ದೂರ ಮಾಡ್ದಂಗೆ ಆಯಿತು. ಅಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ತದೆ ಜೀವನದಲ್ಲಿ ಉಳಿದದ್ದನ್ನೆಲ್ಲ ಕಲೀಲಿಕ್ಕೆ, ಆದರೆ ತುಂಬ ಪ್ರೆಷರ್ ಮಾಡಬಾರ್ದು ಮಕ್ಕಳಿಗೆ. ಈ ರೀತಿಯ ಒಂದು ಟೂ ಮಚ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಸ್ಕೂಲ್ ಏನಿದೆಯಲ್ಲ, ಇಟ್ ವಿಲ್ ನಾಟ್ ಓನ್ಲಿ ಸ್ಪಾಯಿಲ್ ದ ಚೈಲ್ಡ್, ಇಟ್ ವಿಲ್ ಆಲ್ಸೋ ಸ್ಪಾಯಿಲ್ ದ ಪೇರೆಂಟ್ಸ್, ಇಟ್ ವಿಲ್ ಎಕ್ಸಾರ್ಟ್ ದ ಪೇರೆಂಟ್ ಅಂತ ನಾನು ಅನ್ಕೊಂಡೆ. ಕರೆಕ್ಟ್. ಸೊ ನಾವು ಯು ಆರ್ ಟಾಕಿಂಗ್ ಅಬೌಟ್ ಪ್ರೆಷರೈಸಿಂಗ್. ಸೊ ಪೇರೆಂಟ್ಸ್ ಹೇಗೆ ಚಿಲ್ಡ್ರನ್ಸ್ ನ ಎನ್ಕರೇಜ್ ಮಾಡಬಹುದು ವಿದೌಟ್ ಪ್ರೆಷರೈಸಿಂಗ್ ದೆಮ್? ಎಸ್, ಹೌ ಇಟ್ ವಿಲ್ ಪಾಸಿಬಲ್ ಸರ್? ನೋಡಿ, ಏನಂದ್ರೆ ಮಗುವಿಗೆ ಒಂದು ಶಿಕ್ಷಣದ ಪ್ಲಾನಿಂಗ್ ಅನ್ನು ಮಾಡ್ಕೋಬೇಕು ಪಾಲಕರು. ಶಿಕ್ಷಕ ಪ್ಲಾನ್ ಒಂದು ಯೋಜನೆಯನ್ನು ಮಾಡ್ಕೊಳ್ಳೋದು. ನೋಡಿ, ನನ್ನ ಮಗನಿಗೆ ನಾನು ಈ ವರ್ಷ ಕ್ಲಾಸ್ 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ತೇನೆ. 10 ವರ್ಷದಲ್ಲಿ ನನಗೆ ಅವನನ್ನು ನಾನು ಯಾವ ರೀತಿ ತಯಾರು ಮಾಡ್ಕೋಬೇಕು. ಮೊದಲನೇ 2 ವರ್ಷ ಅವನಿಗೆ ಭಾಷೆ ಬರಲಿ, ಮೊದಲೇ 2 ವರ್ಷ ಭಾಷೆ ಬರಲಿ. ತದನಂತರದ 3 ವರ್ಷದಲ್ಲಿ ಅವನಿಗೆ ಸ್ವಲ್ಪ ಗಣಿತ ಮತ್ತು ವಿಜ್ಞಾನದ ಬೇಸಿಕ್ಸ್ ಬರಲಿ. ಸರಿ, ಅದರಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂಥ ಕೆಲಸ ಆಗಬೇಕು. ತದನಂತರ ಅವನ ಸ್ವಲ್ಪ ದೈಹಿಕ ಬೆಳವಣಿಗೆಗೋಸ್ಕರ ಅವನಿಗೆ ಸ್ವಲ್ಪ ಪಾಠದ ಜೊತೆಗೆ ಆಟ, ಇಷ್ಟನ್ನು ಮಾಡ್ತಾ ಅವನು 6ನೇ ತರಗತಿ 7ನೇ ತರಗತಿಗೆ ಬಂದಾಗ ಅವನಿಗೊಂದು ಸ್ವಲ್ಪ ಸ್ಪರ್ಧಾತ್ಮಕತೆಯನ್ನು ನೀಡೋಗೋಸ್ಕರ ಇನ್ನೊಂದು 2 ಅಥವಾ 1 ಆಕ್ಟಿವಿಟೀಸ್ನ ಇನ್ಕ್ರೀಸ್ ಮಾಡಬೇಕು. ಅದು ಅವನ ಇಂಟ್ರೆಸ್ಟ್ ಅನ್ನು ನೋಡಿ. ಇನ್ ವಿಚ್ ಕ್ಲಾಸ್ ಸರ್? 6, 7, ಬೈ ಕ್ಲಾಸ್ 6, 7, 8. ಕ್ಲಾಸ್ 6, 7, 8 ಬಂದಾಗ ಅವನ ಇಂಟ್ರೆಸ್ಟ್ ನೋಡಿ. ಇಫ್ ಈಸ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. But if you see major students, from 100 students, I think 90% students do not know about their interest in 6th, 7th class. ಅದು ನನಗೆ ಅದನ್ನು ಕೂಡ ಹೇಳ್ತೀನಿ. ಆ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡುವಂತಹದ್ದೇನಿದೆಯಲ್ಲ, ಆ ಪ್ರಕ್ರಿಯೆ 2 ಕಡೆಯಿಂದ ಬರ್ತದೆ. ಒಂದು ಪಾಲಕರ ಕಡೆಯಿಂದ, ಇನ್ನೊಂದು ಶಿಕ್ಷಕರ ಕಡೆಯಿಂದ. ಆ ಇಂಟ್ರೆಸ್ಟನ್ನು ಕ್ರಿಯೇಟ್ ಯಾವಾಗ ಮಾಡೋಕ್ಕೆ ಸಾಧ್ಯ ಅಂದರೆ, ನಾವು ಅಂಥ ವ್ಯಕ್ತಿಗಳನ್ನು ಕರೆಸಿ ಆ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿಸಿದಾಗ. ಫಾರ್ ಎಕ್ಸಾಂಪಲ್, ಇವತ್ತು ಡಾಕ್ಟರ್ಸ್ ಡೇ ಅಂತ ಮಾಡ್ತಾರೆ ಶಾಲೆಯಲ್ಲಿ. ಆ ಡಾಕ್ಟರ್ಸ್ ಡೇ ಮಾಡಿದಾಗ ಡಾಕ್ಟರನ್ನು ನಾವು ಶಾಲೆಗೆ ಕರಿತೇವೆ, ಅಕ್ಕಪಕ್ಕದ ಒಬ್ಬ ಡಾಕ್ಟರನ್ನ ಕರಿತೇವೆ. ಕರೆಸಿ ಆ ಡಾಕ್ಟರ್ ಅವರ ಜೀವನದ ಸ್ವಲ್ಪ ಝಲಕಗಳನ್ನು ಅವರ ಪರಿಚಯ ರೂಪದಲ್ಲಿ ಓದ್ತೇವೆ. ಆವಾಗ ವಿದ್ಯಾರ್ಥಿಗೆ ಅನಿಸ್ತದೆ, ಯಾರಿಗೋ ಒಬ್ಬರಿಗೆ ನಾನು ಡಾಕ್ಟರ್ ಆಗಬೇಕು ಅಂತ. ಇವತ್ತು ಕಾರ್ಗಿಲ್ ವಿಜಯ್ ದಿವಸ ನಾವು ಒಂದು ಎಕ್ಸ್ ಸೋಲ್ಜರ್ನ ಕರೆಸ್ಬೋದು, ಅಥವಾ ಒಬ್ಬ ಎಕ್ಸ್ ಏರ್ಫೋರ್ಸ್ ಆಫೀಸರ್ನ ಕರೆಸ್ಬೋದು. ಅವರನ್ನು ನೋಡಿದಾಗ ಒಂದು ಇಂಟ್ರೆಸ್ಟ್ ಕ್ರಿಯೇಟ್. ವೆರಿ ಗುಡ್ ಸರ್. ಅದಲ್ಲದೆ ಪಾಲಕರಾಗಿ ನಾವು ಏನು ಮಾಡ್ಬೇಕಂದ್ರೆ, ಪಿಲ್ಲರ್ಸ್ ಆಫ್ ದಿ ಸೊಸೈಟಿ ಅಂತೇನಿದ್ದಾರಲ್ಲ, ಸೋಲ್ಜರ್ ಆಗಲಿ, ಪೊಲೀಸ್ ಆಫೀಸರ್ ಆಗಲಿ, ಜಡ್ಜ್ ಆಗಲಿ, ಲಾಯರ್ ಆಗಲಿ, ಇಂಥವ್ರ ಬಗ್ಗೆ ಗೌರವವನ್ನು ಮಕ್ಕಳಲ್ಲಿ ಬಿತ್ತಬೇಕು. ಅವರು ಆ ಗೌರವವನ್ನು ಬಿತ್ತಿದಾಗ ಮಗುವಿಗೆ ಇಂಟ್ರೆಸ್ಟ್ ಅನ್ನೋದು ದಟ್ ಕ್ಯಾನ್ ಕ್ರಿಯೇಟ್ ಇಂಟ್ರೆಸ್ಟ್. ಸೊ ನಾನು ನೌಡೇಸ್ ನೋಡಿದ್ದೀನಿ, ಎವ್ರಿ ಇಯರ್ people are changing their school. Okay, so school alli stability is too important sir. So they do not change their school frequently. ಏನಾಗುತ್ತೆ, ಸೆಲೆಕ್ಷನ್ ಆಫ್ ದ ಸ್ಕೂಲ್ ರಾಂಗ್ ಇತ್ತು ಅಂದರೆ ಪದೇ ಸ್ಕೂಲ್ ಚೇಂಜ್ ಮಾಡುವಂಥ ಪ್ರಸಂಗ ಬಂದೇ ಬರುತ್ತೆ. ಮೊದಲು ಸರಿಯಾಗಿ ಒಂದು ಸ್ಕೂಲನ್ನು ಸೆಲೆಕ್ಟ್ ಮಾಡಿ. 2ನೇ 4ರಿಂದ 5 ವರ್ಷ ಮಿನಿಮಮ್ ಒಂದೇ ಶಾಲೆಯಲ್ಲಿ ಮಗು ಓದುವಂಥ ಶಾಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಫ್ಕೋರ್ಸ್ ಈ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂತ ಏನು ಹೇಳ್ತೀವಲ್ಲ, ಪ್ಲೇ ಹೋಮ್, LKG, UKG, ಇದನ್ನು ಮನೆ ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ನಾವು ಮಾಡಿಸ್ಕೋಬಹುದು. ಕ್ಲಾಸ್ 1 to 5 ಒಂದೇ ಸ್ಕೂಲಲ್ಲಿ ನಡೆಯೋ ಥರ ನೋಡ್ಕೋಬೇಕು.
ಇನ್ನು ಅಲ್ಲಿ ಶಿಕ್ಷಣ ಚೆನ್ನಾಗಿ ನಡೀತಾ ಇತ್ತು ಅಂದ್ರೆ ಅಪ್ ಟು 10th ಅಲ್ಲೇ ಕಂಟಿನ್ಯೂ ಆಗಲಿಕ್ಕೆ ಬಿಟ್ಟು ಬಿಡಬೇಕು. ಇಲ್ಲ ನಮಗೆ ಇನ್ನೂ ಸ್ವಲ್ಪ ಬದಲಾವಣೆ ಬೇಕು ಅಥವಾ ಇನ್ನೂ ಡೆವಲಪ್ಮೆಂಟ್ ಬೇಕು ಅಂತ ಅನಿಸಿದ್ರೆ ಮತ್ತೊಂದು ಸರಿಯಾದ ಸರ್ವೆಯನ್ನು ಮಾಡಿಕೊಂಡು ಒಂದು 4-6 ಜನರ ಒಂದು ಒಪಿನಿಯನ್ ತೆಗೆದುಕೊಂಡು ಕ್ಲಾಸ್ 6th ಆನ್ವರ್ಡ್ಸ್ ಬೇರೆ ಸ್ಕೂಲಿಗೆ ಹಾಕುವಂಥ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಆದರೂ ಅಟ್ಲೀಸ್ಟ್ 10th ಮುಗಿಬೇಕು. ಕರೆಕ್ಟ್. ನಾನು ಕೇಳಿದರೆ 2-3 ಶಾಲೆಯಲ್ಲಿ ಸಂಪೂರ್ಣ ಶಿಕ್ಷಣ ಮುಗಿಬೇಕು. ಯಾಕೆ ಅಂದರೆ ವಿದ್ಯಾರ್ಥಿಗೆ ಒಂದು ಹೊಸ ಶಾಲೆಗೆ ಹೋದಾಗ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತದೆ. ಸರಿ ಸರಿ. ಆ ವಿದ್ಯಾರ್ಥಿ ಕೇವಲ ಅಟ್ಮಾಸ್ಫಿಯರಿಗಲ್ಲ, ಅಲ್ಲಿಯ ಶಿಕ್ಷಕರಿಗೆ ಹೊಂದ್ಕೋಬೇಕು, ತನ್ನ ಕ್ಲಾಸ್ಮೇಟ್ಗಳನ್ನು ತನ್ನ ಫ್ರೆಂಡ್ ಆಗಿ ಸ್ವೀಕರಿಸಲಿಕ್ಕೆ ಸಾಕಷ್ಟು ಟೈಮ್ ತೊಗೊಳ್ತದೆ. ಇವತ್ತು ಏನು ನಡೀತದೆ ಅಂದರೆ 4th and 5th ಬರೋ ಅಷ್ಟೊತ್ತಿಗೆ ಪೇರೆಂಟ್ಸ್ ಏನೊಂದು ಹೊಸ ವಿಚಾರವನ್ನು ತಗೋಬಿಡ್ತಾರೆ ಅಂದರೆ ಇಲ್ಲ ಅವನಿಗೆ ನವೋದಯ ಅಥವಾ ಸೈನಿಕ ಸ್ಕೂಲ್ ಸೆಲೆಕ್ಷನ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾವುದೋ ಒಂದು ಕೋಚಿಂಗ್ ಸೆಂಟರಲ್ಲಿ ರೆಸಿಡೆನ್ಷಿಯಲ್ ಟೈಪ್ ಆಫ್ ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ದೂರ ಇಟ್ಟು ಬಂದುಬಿಡ್ತಾರೆ. ಆ 2 ವರ್ಷದಲ್ಲಿ ಮಗುವಿಗೆ ಎಷ್ಟೊಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಸೊ 6th ಸ್ಟ್ಯಾಂಡರ್ಡಿಗೆ ಬಂದಾಗ ಮತ್ತೆ ಆ ಮಗುವಿಗೆ ಮೇನ್ ಸ್ಟ್ರೀಮ್ ಎಜುಕೇಷನ್ಗೆ ಸೆಟ್ ಆಗ್ಲಿಕ್ಕೆ ಕೂಡ ಟೈಮ್ ತೊಗೊಳತ್ತೆ. ಸೊ ನಿಮ್ಗೆ ಅನಿಸುತ್ತೆ ಗೌರ್ಮೆಂಟ್ ಸ್ಕೂಲ್ ಇಸ್ ಬೆಸ್ಟ್ ಆರ್ ಪ್ರೈವೇಟ್ ಸ್ಕೂಲ್ ಇಸ್ ಬೆಸ್ಟ್? ಸರ್, ಎವ್ರಿ ಸ್ಕೂಲ್ ಇಸ್ ಬೆಸ್ಟ್. ನನ್ನ ಕಲಿಬೇಕು, ಇಂಪಾರ್ಟೆಂಟ್. ಮಗುವಿಗೆ ಕಲೀಲಿಕ್ಕೆ ಆಸಕ್ತಿ ಇದ್ದರೆ ನಾನೊಂದು 2-3 ಎಕ್ಸಾಂಪಲ್ ಕೊಡ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋದ್ರಾ? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋದ್ರಾ? ರಾಮಾನುಜನ್ ಅವರು ಹೋದ್ರಾ? ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ದೇಶದ ಬಗ್ಗೆ ಇಷ್ಟೆಲ್ಲ ವಿಚಾರ ಮಾಡಿದ್ರು, ಅವ್ರು ಯಾವುದಾದ್ರು ಇಂಗ್ಲೀಷ್ ಮೀಡಿಯಂ ಅಥವಾ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋದ್ರಾ? ಸೊ ನನ್ನ ಒಪಿನಿಯನ್ ಏನಂದರೆ ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ, ಅವೆಲ್ಲ ಸರಸ್ವತಿ ಮಂದಿರಗಳೇ. ಆಲ್ ಸ್ಕೂಲ್ಸ್ ಆರ್ ಟೆಂಪಲ್ಸ್ ಆ್ಯಂಡ್ ಎವ್ರಿ ಟೀಚರ್ ಈಸ್ ಡೂಯಿಂಗ್ ದ ಡ್ಯೂಟಿ ಆಫ್ ಎ ಗುರು. ಅಲ್ಲಿರುವಂಥ ಶಿಕ್ಷಕರನ್ನು ಗುರು ಅಂತ ಗೌರವಿಸಲಿಕ್ಕೆ ನಾನು ರೆಡಿ ಇದ್ದು, ನಾನು ನನ್ನ ಪ್ರಯತ್ನವನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾಡಲಿಕ್ಕೆ ರೆಡಿ ಇದ್ದರೆ ಅದು ಹಳ್ಳಿನೇ ಇರಲಿ, ದಿಲ್ಲಿನೇ ಇರಲಿ, ಸರ್ಕಾರಿ ಶಾಲೆನೇ ಇರಲಿ, ಖಾಸಗಿ ಶಾಲೆನೇ ಇರಲಿ, ಅಲ್ಲಿ ಮಗುವಿಗೆ ಸಂಪೂರ್ಣವಾಗಿ ಎಜುಕೇಷನ್ ಸಿಕ್ಕೇ ಸಿಗುತ್ತೆ. ಫಲ ಸಿಗಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಸಮಯದ ವ್ಯತ್ಯಾಸ ಇರಬಹುದು. ಯಾವುದೋ ಒಬ್ಬ ವಿದ್ಯಾರ್ಥಿಯಲ್ಲಿ 10ನೇ ತರಗತಿಗೆ ನಾವು ಬದಲಾವಣೆಗಳನ್ನು ನೋಡ್ಬೋದು, ಇನ್ಯಾವುದೋ ಒಬ್ಬ ವಿದ್ಯಾರ್ಥಿಯಲ್ಲಿ ಬದಲಾವಣೆಯನ್ನು ನಾವು ಅವನು ಪದವಿಯನ್ನು ಪಡಿತಾ ಇರುವಾಗ ನೋಡಬಹುದು. ಎಷ್ಟೋ ಜನ ಸಂಪೂರ್ಣ ಶಿಕ್ಷಣ ಸಿಕ್ಕ ನಂತರ ಬದಲಾಗಿದ್ದಾರೆ. ನಾನೇ ಒಂದು ಉದಾಹರಣೆ. ಶಾಲೆಯಲ್ಲಿ ಸ್ವತಃ ನಾನು ದಡ್ಡ ಶಿಖಾಮಣಿ ಅಂತ ಹೇಳಿ ಕರೆಸ್ಕೊಳ್ತಿದ್ದೆ ನಮ್ಮ ಶಿಕ್ಷಕರ ಕಡೆಗೆ. ಇವತ್ತಿಗೂ ನಾನು ಆ ಶಿಕ್ಷಕರು ಭೇಟಿ ಆದರೆ ಅವ್ರ ಕಾಲಿಗೆ ಇರುತ್ತೇನೆ. ಯಾಕಂದರೆ ಅವರು ದಡ್ಡ ಶಿಖಾಮಣಿ ಅಂತ ಯಾವ ಭಾಷೆಯಲ್ಲಿ ಕರೆದ್ರೂ ಗೊತ್ತಿಲ್ಲ, ಅದರಿಂದಾಗಿ ನನ್ನಲ್ಲಿ ಬದಲಾವಣೆಗಳಾಯಿತು. ಬಟ್ ಐ ಥಿಂಕ್ if there is poor people, okay, and the father is poor, mother is poor, they do not have money, and the student is not getting interest, and how they will develop it? ನೋಡ್ರಿ, ಪಾವರ್ಟಿಗೂ ಶಿಕ್ಷಣಕ್ಕೂ ನಾವು ಕಂಪ್ಯಾರಿಸನ್ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಹೇಳ್ತೇನೆ, ಪಾವರ್ಟಿ ಇದ್ದಾಗ ಹಸಿವು ಜಾಸ್ತಿ ಇರುತ್ತೆ. ಹೀಗಾಗಿ ಹೆಚ್ಚು ಶಿಕ್ಷಣವನ್ನು ಪಡೀಲಿಕ್ಕೆ ಆ ಹುಡುಗನಲ್ಲಿ ನಿಜವಾದಂತಹ ಎಲ್ಲ ರಿಕ್ವೈರ್ಮೆಂಟ್ಸ್ ಇದೆ. ಅವನಿಗೆ ಬೇಕಾಗಿದ್ದು ಗುರು ಅಷ್ಟೇ. ಆ ಗುರುವನ್ನು ಅವನು ಎಲ್ಲಾದರೂ ಪಡ್ಕೋಬಹುದು. ನನಗೆ ಶಾಲೆಗೆ ಫೀ ತುಂಬಬೇಕಾಗಿದೆ, ಗುರುವಿಗಲ್ಲ, ಗುರುವಿನ ಆಶೀರ್ವಾದಕ್ಕಲ್ಲ. ನಿಮ್ಮ ಮೆಂಟರ್ ಯಾರು ಸರ್? ಸರ್, ನನ್ನ ಮೆಂಟರ್ ನೋಡಿ, ನನಗೆ ನನ್ನ ಮೆಂಟರ್ ಅಂತ ಹೇಳಿ ನಾನು ಯಾರನ್ನಾದರೂ ನೆನೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೊಟ್ಟ ಮೊದಲಿಗೆ ನಾನು ನೆನೆಸ್ಕೊಳ್ಳೋದು ನನ್ನ ತಂದೆಯನ್ನು. ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ಬಡ ಶಿಕ್ಷಕನ ಮಗ ನಾನು. ಅವರು ಕೂಡ ಒಂದು ಶಾಲೆಯಲ್ಲಿ, ಒಂದು ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಒಂದು ಜೀವನದುದ್ದಕ್ಕೂ ಹೋರಾಟ ಮಾಡಿದ ನಂತರ ತದನಂತರ ಅವರಿಗೆ ಆ ಹುದ್ದೆಯಲ್ಲಿ ಅವರಿಗೆ ರೆಕಗ್ನಿಷನ್ ಕೂಡ ಸಿಕ್ಕಿದ್ದು ನಂಗೆ ನೆನಪಿದೆ. 9 ವರ್ಷಗಳ ಕಾಲ ವೇತನ ಇಲ್ಲದೆ ಸೇವೆ ಸಲ್ಲಿಸಿದಂಥವರು ನನ್ನ ತಂದೆ. ಅವರು ನನ್ನ ಮೊಟ್ಟ ಮೊದಲ ಮೆಂಟರ್. ತದನಂತರ ನನಗೆ ಕಲಿಸಿರೋ ಗುರುಗಳಾದಂಥ ಅವರು ಶ್ರೀಧರ್ ಪಾಟೀಲ್ ಕುಲಕರ್ಣಿ ಅಂತ ಈಗ ಹೆಡ್ ಮಾಸ್ಟರ್ ಇದ್ದಾರೆ ಜನತಾ ಇಂಗ್ಲೀಷ್ ಸ್ಕೂಲ್ಗೆ. RS ದೇಶಪಾಂಡೆ ಸರ್ ಅಂತಿದ್ದಾರೆ, ಅವರು ಅವಾಗ ಹೆಡ್ ಮಾಸ್ಟರ್ ಇದ್ದರು. DS ಹೆಗಡೆ ಅಂತ ಹೇಳಿ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರು, ನನಗೆ ಕಲಿಸಿದವರು. ಅದಾದ ನಂತರ ನಾನು ನೆನಪಾರಬಾರ್ದು, ನನಗೆ ಅತಿ ಮುಖ್ಯವಾದ ಗುರುಗಳಂದರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು. ನೀವು ಅವ್ರ ಹೆಸರನ್ನೆಲ್ಲ ಕೇಳಿರಬಹುದು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವ್ರನ್ನ ನೋಡಿರಬಹುದು. ಈಸ್ ಅನ್ ಎಜುಕೇಷನಿಸ್ಟ್, ವೆಲ್ ನೋನ್ ಎಜುಕೇಷನಿಸ್ಟ್ ಆಫ್ ಅವರ್ ಸ್ಟೇಟ್. ತದನಂತರ ಶ್ರೀ CB ಸುರೇಶ್ ಹೆಗಡೆ ಅಂತ ಹೇಳಿ ನಮ್ಮ ಈಗಿನ ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮೇನ್ ಬ್ರಾಂಚ್ ಏನಿದೆ ಬಾಗಲಕೋಟ್, ಅಲ್ಲಿಯ ಪ್ರಿನ್ಸಿಪಲ್. ಅವರು ನನಗೆ ಬಹಳ ಮಾರ್ಗದರ್ಶನ ಮಾಡಿ ನನ್ನ ಅಟ್ಟಿಟ್ಯೂಡ್ಗಳಲ್ಲಿ, ನನ್ನ ಅಡ್ಮಿನಿಸ್ಟ್ರೇಷನ್ ಸ್ಟೈಲಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಟ್ರು ಅಂತ ಹೇಳಿ ನಾನು ಇವತ್ತು ಶಿಕ್ಷಣದ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿ ಆದರೂ ಆಗಿದ್ದೇನೆ. ನನ್ನ ಚಿಂತನೆ ಚೆನ್ನಾಗಿದೆಯೋ, ಉನ್ನತ ಮಟ್ಟದಿದೆಯೋ, ಅಥವಾ ಅದು ಇನ್ನೂ ಬೆಳಿಬೇಕೋ ಗೊತ್ತಿಲ್ಲ. ಆದರೆ ಇಂಥವರ ಆಶೀರ್ವಾದದಲ್ಲಿ, ಇಂಥವರ ಗರಡಿಯಲ್ಲಿ ನಾನು ಬೆಳೆದವನು ಅಂತ ಹೇಳಿ ಹೆಮ್ಮೆ ಪಡ್ತೀನಿ. ಅಬ್ಸಲ್ಯೂಟ್ಲಿ ರೈಟ್ ಸರ್. ಸೊ ನೀವು ಪ್ರೈವೇಟ್ ಸ್ಕೂಲ್ ರನ್ ಮಾಡ್ತೀರಾ ಸರ್? ಹೌದು ಸರ್, ಹೌದು. ದೇರ್ ಆರ್ ಸೋ ಮೆನಿ ಕಾಂಪಿಟೇಟರ್ಸ್. ಎಸ್. ಸೊ ನಾವು ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಮಾಡುವ ಕಾಮನ್ ಮಿಸ್ಟೇಕ್ ಯಾವುದು ಸರ್? ಇವನ್ ಯು ಆರ್ ಡೂಯಿಂಗ್ ದಟ್. ಎಸ್, ನನ್ನ ಮ್ಯಾನೇಜ್ಮೆಂಟ್ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಯಾಕೆಂದರೆ
2020ರಿಂದ 22ನೇ ಇಸ್ವಿವರೆಗೆ ಏನು ಕೋವಿಡ್ ಲಾಕ್ಡೌನ್ ಸಿಚುವೇಶನ್ ಇತ್ತಲ್ಲ, ಅಂತಹ ಸಮಯದಲ್ಲೂ ಕೂಡ ನಮ್ಮ ಸಂಸ್ಥೆ ನಮ್ಮಲ್ಲಿ ಕೆಲಸ ಮಾಡುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ಸಂಪೂರ್ಣ ವೇತನವನ್ನು ಕೊಟ್ಟಿದೆ. ನಮ್ಮ ಶಿಕ್ಷಣ ಸಂಸ್ಥೆ 125 ವರ್ಷ ಹಳೆಯದು ಸರ್. ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ 125 ವರ್ಷಗಳು, 1905ನೇ ಇಸ್ವಿಯಲ್ಲಿ ಅದು ಸ್ಥಾಪನೆ ಆಗಿದ್ದು. ಇವತ್ತು ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಾಕಷ್ಟು ಸ್ಕೂಲ್ಗಳಿದೆ. ಹೀಗಾಗಿ ನಮ್ಮ ಮ್ಯಾನೇಜ್ಮೆಂಟ್ ಒಂದು ರೋಲ್ ಮಾಡೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ ನಾನು. ಲೈಕ್ KLE, JSS, SDM ಹಾಗೂ ನಮ್ಮ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಏನಿದೆ, ಅದೇ ಒಂದು ಲೈನ್ನಲ್ಲಿ, ಅದೇ ಒಂದು ಪಟ್ಟಿಯಲ್ಲಿ ಸೇರಿಕೊಳ್ಳುವಂತಹ ಶಿಕ್ಷಣ ಸಂಸ್ಥೆ ನಮ್ಮದು. ಹೀಗಾಗಿ ನನಗೆ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರ ಬಗ್ಗೆ ಸ್ವಲ್ಪನೂ ಚಿಂತೆನೇ ಇಲ್ಲ. ಯಾಕೆಂದರೆ ವಿ ಆರ್ ಇನ್ ರೈಟ್ ಹ್ಯಾಂಡ್ಸ್, ವಿಲ್ ಬಿ ಟೇಕನ್ ಕೇರ್. ಆದರೆ ಇಡೀ ಈ ಸಮಾಜದಲ್ಲಿ ನಾವು ಅಷ್ಟೇ ಶಿಕ್ಷಕರಲ್ಲ, ಉಳಿದ ಸಂಸ್ಥೆಗಳಲ್ಲೂ ಕೂಡ ಕೆಲಸ ಮಾಡುವಂಥ ಶಿಕ್ಷಕರಿದ್ದಾರೆ. ಸೊ ನಾನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಒಂದು ಮಾಡುವಂಥ ವಿನಂತಿ ಏನಂದರೆ, ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಶಾಲೆಯನ್ನು ಸ್ಥಾಪನೆ ಮಾಡಿದವೆ. ದೇ ಆರ್ ಆಲ್ ಗುಡ್ ಪೀಪಲ್, ದೇ ಆಲ್ ಆರ್ ಪೀಪಲ್ ವಿತ್ ವೆರಿ ಮಚ್ ಸೋಷಿಯಲ್ ಕನ್ಸರ್ನ್. ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ನಿಟ್ಟಿನಲ್ಲಿ ಅವರು ಶಾಲೆಯನ್ನು ಮಾಡಿರ್ತಾರೆ. ಆದರೆ ಒಂದು 2-3 ಹಂತದಲ್ಲಿ ಎಲ್ಲಿ ಫೇಲ್ ಆಗಿಬಿಡ್ತಾರೆ ಅಂದರೆ, ಅವರು ಕೇವಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಇನ್ವೆಸ್ಟ್ ಮಾಡೋದನ್ನು ನೋಡ್ತಾರೆ. ಆದರೆ ಮ್ಯಾನ್ ಪವರ್ ಈಸ್ ಆಲ್ಸೋ ಇಟ್ ಈಸ್ ಆಲ್ಸೋ ಎ ಗುಡ್ ಇನ್ವೆಸ್ಟ್ಮೆಂಟ್. ಬಟ್ ಸರ್, ಈ ಸಮಾಜದಲ್ಲಿ ತೋ ದ ಪ್ರೊಫೆಷನ್ ಆಫ್ ಟೀಚಿಂಗ್ ಇಟ್ಸ್ ನಾಟ್ ಸೋ ಗುಡ್. ಎಸ್, ಅಫ್ಕೋರ್ಸ್ ಎಲ್ಲರಿಗೆ ಹಾಗೆ ಒಪಿನಿಯನ್ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ ಅಂದರೆ, ಇವತ್ತು ಎಲ್ಲ ಬೆಳೀತು, ನಂಬರ್ ಆಫ್ ಸ್ಕೂಲ್ಸ್ ಜಾಸ್ತಿ ಆಯಿತು, ಸ್ಕೂಲ್ಗಳ ಫೀಸ್ ಜಾಸ್ತಿ ಆಯಿತು, ಸಿಲೆಬಸ್ದು ಪ್ರಪೋರ್ಷನ್ ಕೂಡ ಜಾಸ್ತಿ ಆಯಿತು. ಆದರೆ ಒಬ್ಬ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕನ ಎವರೇಜ್ ಸ್ಯಾಲ್ರಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ChatGPTಯಲ್ಲಿ ಸರ್ಚ್ ಮಾಡ್ಕೊಂಡು ನೋಡಿ, 17,000ದಿಂದ 22,000 ಮಾತ್ರ. ಸೊ ಇನ್ ದಿಸ್ ರೇಂಜ್, 17ರಿಂದ 22,000 ರೇಂಜಲ್ಲಿ ಒಬ್ಬ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಶಿಕ್ಷಕ ತನ್ನ ಜೀವನವನ್ನು ಸಾಗಿಸಿ ತನ್ನಗೆ ಇರುವಂತಹ ಮಕ್ಕಳನ್ನು, ಅವ್ರಿಗೂ ಕೂಡ ಒಂದು ಭವಿಷ್ಯವನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಇವತ್ತು ನಾವು ಶಿಕ್ಷಕರನ್ನು ಕಳ್ಕೊಳ್ತಾ ಇದ್ದೇವೆ. ಯಾಕೆ ನಾವು ಶಿಕ್ಷಕರನ್ನು ಕಳ್ಕೊಳ್ತಾ ಇದ್ದೇವೆ ಅಂದರೆ, ಅವ್ರ ಮೇಲೆ ತುಂಬ ಒತ್ತಡ ಇದೆ, ಅದರ ಜೊತೆಗೆ ಕಡಿಮೆ ಸಂಬಳ ಇದೆ. ಹೀಗಾಗಿ ಎಷ್ಟೋ ಜನ ಶಿಕ್ಷಕರು ನನಗೆ ಈ ಪ್ರೊಫೆಷನ್ ಸಾಕು ಅಂತ ಹೇಳಿ ಬೇರೆ ಪ್ರೊಫೆಷನ್ಗೆ ಶಿಫ್ಟ್ ಆಗ್ತಾ ಇರೋದನ್ನು ಕೂಡ ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ನನಗೆ ಪಾಲಕರಲ್ಲಿ ಮತ್ತು ಮ್ಯಾನೇಜ್ಮೆಂಟಲ್ಲಿ ನಾನು ಮಾಡ್ಕೊಳ್ಳೋ ವಿನಂತಿ ಏನಂದರೆ, ನಾವು ಇವರನ್ನು ಉಳಿಸ್ಕೋಬೇಕು. ಒಂದು ಪ್ರಶ್ನೆ ಕೇಳ್ತೇನೆ ನಾನು ಎಲ್ಲರಿಗೂ. ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಹೇಳಿ ಓದಿ ಜರ್ನಲಿಸ್ಟ್ ಆಗಿರೋರನ್ನ ನೋಡಿರಬಹುದು. ನಾನು ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಓದಿ ಇಂಜಿನಿಯರ್ ಆಗಿರೋರನ್ನ ನೋಡಿದ್ದೇವೆ. ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ಟು ಓದಿ ಡಾಕ್ಟರ್ ಆಗಿರೋರನ್ನ ನೋಡಿದ್ದೇವೆ. ಸರ್, ನಾನು ಟೀಚರ್ ಆಗಬೇಕು ಅಂತ ಓದಿ ಟೀಚರ್ ಆಗಿರೋರನ್ನೆಲ್ಲರೂ ನೋಡಿದ್ದೀರಾ? ಸೊ ಎಲ್ಲ ಕಡೆಯಿಂದ ಅವಕಾಶಗಳನ್ನ ಕಳೆದುಕೊಂಡು ಬಂದ ನಂತರ ಕಟ್ಟ ಕಡೆಯದಾಗಿ ಒಂದು ಸಮಾಜ ಸೇವೆಗೆ ಅಂತ ನಿಂತಿರೋರೇ ಖಾಸಗಿ ಶಾಲೆ ಶಿಕ್ಷಕರು. ಸೊ ಪ್ರೈವೇಟ್ ಸ್ಕೂಲ್ ಟೀಚರ್ ಸ್ಯಾಲರಿ ಇಸ್ ವೆರಿ ಲೋ, ವೆರಿ ಲೋ. ಸೊ ಟೀಚರ್ಸ್ ಗೆ ಮೋಟಿವೇಶನ್ ಹೇಗೆ ಸಿಕ್ತು ಸರ್? ಸರ್, ಅವ್ರಿಗೆ ಮೋಟಿವೇಶನ್ ಸಿಗಬೇಕು ಅಂದ್ರೆ ಸ್ಯಾಲರಿ ಒಂದೇ ಅಲ್ಲ, ಮೊದಲೇದು ಒಂದು ಮಾರಲ್ ಸಪೋರ್ಟ್ ಬೇಕು. ಮೊಟ್ಟ ಮೊದಲಿಗೆ ಎಲ್ಲ ಪಾಲಕರು ಒಂದು ಶಿಕ್ಷಕರಿಗೆ ಮಾರಲ್ ಸಪೋರ್ಟ್ ಅನ್ನು ಕೊಡಬೇಕು. ಇವತ್ತು ಒಬ್ಬ ಪಾಲಕರು ಹೋಗಿ ಶಾಲೆಯ ಚೇರ್ಮನ್ ಮುಂದೆ ಅಥವಾ ಪ್ರಿನ್ಸಿಪಲ್ ಮುಂದೆ, ಸರ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಟೀಚರ್ ಅಂತ ಹೇಳಿ ಒಂದು 4-5 ಜನ ಹೇಳ್ಬಿಟ್ರೆ ಆ ಮನುಷ್ಯನ ಜಾಬ್ ಹೋಗ್ಬಿಡ್ತು. ಆ ಮನುಷ್ಯನಿಗೆ ಸೆಕ್ಯೂರಿಟಿನೇ ಇಲ್ಲ. ಬದಲಾಗಿ ಅವನ ಜೊತೆಗೆ ಸ್ವಲ್ಪ ಸ್ಮೂತ್ ಆಗಿ ನನಗೆ ಇದು ಬೇಕು, ಸ್ವಲ್ಪ ಈ ರೀತಿ ಮಾಡೋಕ್ಕೆ ಪ್ರಯತ್ನ ಪಡಿ ಅನ್ನುವಂಥ ಒಂದು ಎನ್ಕರೇಜ್ಮೆಂಟ್ ಇದ್ದು, ತದನಂತರ ಆ ಶಿಕ್ಷಕರಿಗೆ ಒಂದು ಉಚಿತ ಒಂದು ಏನೋ ಉತ್ತಮವಾದಂತಹ ತರಬೇತಿಯನ್ನು ನೀಡೋದ್ರ ಜೊತೆಗೆ ನಾವು ಅವರಲ್ಲಿರುವಂಥ ಸ್ಕಿಲ್ಗಳನ್ನು ಅಪ್ಲಿಫ್ಟ್ ಮಾಡಿಕೊಂಡು ಉತ್ತಮ ಶಿಕ್ಷಕರನ್ನು ತಯಾರು ಮಾಡ್ಕೋಬೇಕು. ಇವತ್ತು ನಾನು ಎಷ್ಟೋ ಶಾಲೆಗಳಲ್ಲಿ ನೋಡಿದ್ದೇನೆ, ಅವರು ತಮ್ಮ ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾರೆ, ವಿ ಡೋಂಟ್ ಹ್ಯಾವ್ ಲೋಕಲ್ ಟೀಚರ್ಸ್, ನಮಗೆಲ್ಲಿ ಸ್ಥಳೀಯ ಟೀಚರ್ಸ್ ಇಲ್ಲ, ನಮಗೆಲ್ಲಿ ನಮ್ಮ ಸ್ಕೂಲ್ನಲ್ಲಿ ಶಿಕ್ಷಕರು ಬೇರೆ ರಾಜ್ಯದಿಂದ ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್, ನಾನು ಹೆಸರು ಹೇಳಲಿಕ್ಕೆ ಬಯಸೋದಿಲ್ಲ ಯಾಕಂದರೆ ಇದೊಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಇರೋದ್ರಿಂದ, ಈ ರಾಜ್ಯದಿಂದ ಸ್ಪೆಸಿಫಿಕಲಿ ಈ ರಾಜ್ಯದಿಂದ ಬಂದಂತಹ ಶಿಕ್ಷಕರಿದ್ದಾರೆ, ಸ್ಪೆಸಿಫಿಕಲಿ ಈ ಜಿಲ್ಲೆಯಿಂದನೇ ನಾವು ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ. ನೋಡ್ರಿ, ಜಾಣರು ಮತ್ತೆ ಜಾಣರು ಅಲ್ಲದೇ ಇರುವವರು ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ, ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ. ಸರಿ ಸರಿ ಸರಿ. ಆದರೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾನು ಈ ಊರಲ್ಲಿ ಸ್ಥಾಪಿಸಿದ್ದೇನೆ ಅಂದರೆ ಅದು ಈ ಊರಿನಲ್ಲಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋದರ ಜೊತೆಗೆ ಈ ಊರಿನಲ್ಲಿ ಆಲ್ರೆಡಿ ಇರುವಂಥ ವಿದ್ಯಾವಂತ ಯುವಕರಿಗೆ ಉದ್ಯೋಗವನ್ನು ಕೂಡ ಕೊಡಬೇಕು. ಆ ಉದ್ಯೋಗವನ್ನು ಕೊಡ್ಲಿಕ್ಕೆ ಯಾವಾಗ ಸಾಧ್ಯ ಅಂದರೆ ಪಾಲಕರು ಆ ಉದ್ಯೋಗವನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ. ಪಾಲಕರೇ ಕೇಳ್ತಾರೆ, ನನಗೆ ಇಲ್ಲಿ ಲೋಕಲ್ ಟೀಚರ್ಸ್ ಬೇಡ ಅಂತ. ಸರಿ ಸರಿ ಸರಿ. ನಾಳೆ ನನ್ನ ಮಗನೇ ಈ ಶಾಲೆಯಲ್ಲಿ ಓದ್ತಿರೋ ನನ್ನ ಮಗನೇ ಶಿಕ್ಷಕ ಆಗಿ ವಾಪಸ್ ಇದೇ ಶಾಲೆಗೆ ಒಂದು ಉದ್ಯೋಗವನ್ನು ಕೇಳ್ಕೊಂಡು ಬರುವಂಥ ಅವಕಾಶವೂ ಬರಬಹುದಲ್ವಾ? ಆದ್ದರಿಂದ ನಾವು ಶಿಕ್ಷಕರ ಆಯ್ಕೆಗೆ
ಒಂದು ಶಾಲೆಗೆ ಒಂದು ಫ್ರೀ ಹ್ಯಾಂಡನ್ನು ಕೊಡಬೇಕು, ಜೊತೆಗೆ ಅವರಿಗೆ ಸಾಕಷ್ಟು ಟ್ರೈನಿಂಗನ್ನು, ತರಬೇತಿಯನ್ನು ಕೊಡಬೇಕು. ನಮ್ಮ ಸಂಸ್ಥೆ ನೋಡ್ರಿ ತರಬೇತಿಗೆ ತುಂಬ ಒತ್ತನ್ನು ಕೊಡ್ತದೆ. ನಮ್ಮ ಅದ್ರ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಅದೊಂದು ಬೇರೆ ಪಾಡ್ಕಾಸ್ಟೇ ಆಗ್ಬಿಡ್ತದೆ. ಸೊ ಅದು ಒಂದು ತರಬೇತಿ ಕೊಡಬೇಕು. ತದನಂತರ ನಾವು ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೇವಲ್ಲ, ಅದೇ ರೀತಿ ಶಿಕ್ಷಕರ ವೇತನಕ್ಕೂ ಕೂಡ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಕಾಲಕ್ಕೆ ಅವರ ಸಂಬಳವನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಕರೆಕ್ಟ್. ಸೊ ಟೀಚರ್ಸ್ ಯಾಕೆ ಒಂದು ಸ್ಕೂಲಿನಲ್ಲಿ ಮಿನಿಮಮ್ 5 year ಟೀಚ್ ಮಾಡಬೇಕು ಸರ್? ಗುಡ್ ಕ್ವಶನ್ ಇಟ್ ಇಸ್ ಆಕ್ಚುಲಿ. ಇವತ್ತಿನ ಕಾಲಕ್ಕೆ ಇದನ್ನ ಬಹಳಷ್ಟು ಜನ ಶಿಕ್ಷಕರಿಗೆ ನಾವು ಎಲ್ಲಿ ಹೋದಲ್ಲಿ ಎಲ್ಲ ತಿಳಿಸಿ ಹೇಳ್ತಾ ಇದೆ. ನಾನು ಸಾಕಷ್ಟು ಶಾಲೆಗಳಿಗೆ ತರಬೇತುದಾರನಾಗಿ ಹೋಗಿರ್ತೇನೆ. ನಾನು ಅಲ್ಲಿ ಹೋದಾಗ ಎಲ್ಲ ಶಿಕ್ಷಕರಿಗೆ ಹೇಳ್ತೇನೆ, ಒಂದೇ ಶಾಲೆಯಲ್ಲಿ ಕೆಲಸ ಮಾಡಿ ಅಂತ. ಸಂಬಳದ ಮುಖ ನೋಡಿ ಹಾಪಿಂಗ್ ಅಂತಾರೆ, ಹಾಪಿಂಗ್ ಫ್ರಮ್ ಒನ್ ಸ್ಕೂಲ್ ಟು ಅನದರ್ ಸ್ಕೂಲ್. ಪ್ರತಿ ವರ್ಷವನ್ನು ನಾವು ಹೋದ್ರೆ ನನ್ನ ಸಂಬಳ ಏನೋ ಜಾಸ್ತಿ ಆಗ್ಬಿಡ್ತದೆ. ಆದ್ರೆ ಒಂದು 4-5 ವರ್ಷದ ನಂತರ ನನ್ನ ರೆಸ್ಯೂಮಲ್ಲಿ ತೆಗೆದು ನೋಡಿದ್ರೆ 5 ವರ್ಷದ ಅನುಭವ, ಅದರಲ್ಲಿ 10 ಶಾಲೆಗಳಲ್ಲಿ ಕೆಲಸ ಮಾಡಿದ್ದು. ಸೊ ಅವಾಗ ಮುಂದಿನ ಶಾಲೆಯಲ್ಲಿ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಭಯ ಅನ್ಸುತ್ತೆ. ಅಂದರೆ ದಿಸ್ ಮ್ಯಾನ್ ಈಸ್ ಹಾಪಿಂಗ್ ಅಂತ, ಈ ಮನುಷ್ಯ ಒಂದೇ ಕಡೆ ನಿಲ್ಲುವುದಿಲ್ಲ ಅನ್ನೋಂಥದ್ದನ್ನು. ಅದಕ್ಕೆ ನಾನೇನು ಹೇಳ್ತೇನೆ, ಅದಕ್ಕೆ ರೆಸ್ಯೂಮ್ ಅಂತ ಕರೆಯಲ್ಲ, ನಾನು ಟ್ರಾವೆಲಾಗ್ ಅಂತ ಕರಿತೇನೆ ಅದಕ್ಕೆ. ಸರಿ ಸರ್. ಇಟ್ ಈಸ್ ನಾಟ್ ಕಾಲ್ಡ್ ರೆಸ್ಯೂಮ್, ಇಟ್ ಈಸ್ ಕಾಲ್ಡ್ ಟ್ರಾವೆಲಾಗ್. ಸೊ ಹಂಗೆ ರೆಸ್ಯೂಮ್ ಶುಡ್ ನಾಟ್ ಟರ್ನ್ ಇನ್ ಟು ಎ ಟ್ರಾವೆಲಾಗ್. ಒಂದೇ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಅಲ್ಲಿಯ ಜನಗಳ ಮೆಂಟಾಲಿಟಿ, ಅಲ್ಲಿಯ ವಿದ್ಯಾರ್ಥಿಗಳ ಟ್ರೆಂಡ್ ಏನು, ನನ್ನ ಈ ಸಂಸ್ಥೆಯಲ್ಲಿ ನನ್ನ ರೋಲ್ ಏನು, ಹಾಗೂ ನನ್ನ ರೋಲನ್ನು ನಾನು ಇನ್ನೂ ಹೇಗೆ ದೊಡ್ಡದು ಮಾಡ್ಕೋಬೇಕು, ನಾನು ನನ್ನ ಪ್ರೊಫೆಷನಲ್ಲಿ ಹೇಗೆ ದೊಡ್ಡವನಾಗಬೇಕು, ಈ ಎಲ್ಲ ಐಡಿಯಾಗಳು ಸಿಗ್ತಾ ಹೋಗ್ತದೆ. ಆದರೆ ನಾನು ಒಂದೇ ಶಾಲೆಯಲ್ಲಿ ನಿಂತರೆ, ನಾನು ಪ್ರತಿ ವರ್ಷ ಚೇಂಜ್ ಮಾಡಿದ್ರೆ, ಹೊಸ ಎನ್ವಿರಾನ್ಮೆಂಟಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಇನ್ನೊಂದು ಅಕಾಡೆಮಿಕ್ ಇಯರ್ ಮುಗಿಯುತ್ತೆ. ಅಷ್ಟರಲ್ಲೇ ನಾನು ಇನ್ನೊಂದು ಸ್ಕೂಲಿಗೆ ಚೇಂಜ್ ಮಾಡ್ಬಿಡ್ತೇನೆ. ದೆನ್ ಐ ವಿಲ್ ನೆವರ್ ಬಿಕಮ್ ಸ್ಟೆಬಿಲೈಸ್ಡ್. ಸರಿ, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಎವ್ರಿವೇರ್ ಆಕ್ಚುಲಿ. ಇನ್ ಆಫೀಸ್, ಈಗ ನೋಡಿ, ನಾನು ಶಿಕ್ಷಕರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ ಅಂದಾಗ ಪಾಲಕರ ಪರವಾಗಿನೂ ಸ್ವಲ್ಪ ನಾವು ನೋಡಬೇಕಲ್ಲ. ಪ್ರತಿ ವರ್ಷ ಶಿಕ್ಷಕರು ಹೊರಟು ಬಿಟ್ಟರೆ ಪಾಲಕರಿಗೆ ಆ ಶಾಲೆ ಮೇಲೆ ವಿಶ್ವಾಸ ಹೆಂಗೆ ಬರೋದು? ವಿದ್ಯಾರ್ಥಿಗಳಿಗೆ ಒಂದು ಜೆನ್ಯೂನ್ ಎಜುಕೇಷನ್ ಕಂಟಿನ್ಯೂಸ್ ಆಗಿ ಸಿಗೋದು ಹೆಂಗೆ? ಸೊ ಟೀಚರ್ಸ್ ಮಸ್ಟ್ ಟೇಕ್ ಇಟ್ ಆಸ್ ಅ ರೆಸ್ಪಾನ್ಸಿಬಿಲಿಟಿ. ಅಬ್ಸಲ್ಯೂಟ್ಲಿ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ವೆರಿ ಮಚ್ ಇಂಪಾರ್ಟೆಂಟ್. ಶಶಿಧರ್ ಸರ್, ಒಂದು ಲೈಫ್ ಲೆಸನ್ ಶೇರ್ ಮಾಡಿ ಫಾರ್ ಪೇರೆಂಟ್ಸ್, ಫಾರ್ ಟೀಚರ್ಸ್. ಎಸ್, ನನ್ನ ಜೀವನದ ಒಂದು ಅನುಭವ ಅಂದರೆ, ನಾನು ಒಂದು ದಿವಸ ಒಂದು ಇಂಟರ್ವ್ಯೂವಲ್ಲಿದ್ದೆ. ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಂಥ ಯಾರಂದರೆ ಉತ್ತರ ಕರ್ನಾಟಕದ ಖ್ಯಾತ ಶಿಕ್ಷಣ ತಜ್ಞ NG ಕರೂರ್ ಅವರು. ಅವ್ರ ಹೆಸರನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರು ಭಾಳ ಫೇಮಸ್ ಇದ್ದಾರೆ. ಅವರು ರಿಟೈರ್ಡ್ DDPI ಕೂಡ ಹೌದು. ಅವರು ನಮ್ಮ BVV ಸಂಘದ ಹೈಸ್ಕೂಲ್ಗಳ ಕಮಿಟಿಯ ಚೇರ್ಮನ್ರು ಕೂಡ ಆಗಿದ್ದರು. ಅವ್ರು ನನ್ನ ಇಂಟರ್ವ್ಯೂವನ್ನು ತೊಗೊಳ್ತಾ ಇದ್ದರು. ಇಂಟರ್ವ್ಯೂವನ್ನು ತೊಗೊಳ್ತಿರುವಾಗ ಅವರು ನನ್ನ ರೆಸ್ಯೂಮನ್ನು ನೋಡಿ ಹೇಳಿದ್ರು, ಇವತ್ತು ನಾನು ಸಮಾಜಕ್ಕೆ ಏನು ಹೇಳ್ತಾ ಇದ್ದೀನಿ, ನನ್ನ ಅನುಭವನ್ನೇ ಹೇಳ್ತಾ ಇದ್ದಾನೆ, ಡೋಂಟ್ ಚೇಂಜ್ ಸ್ಕೂಲ್ ಫ್ರೀಕ್ವೆಂಟ್ಲಿ ಅಂತ ನಾನು ಹೇಳ್ತಾ ಇದ್ದಾನಲ್ಲ. ಅವರು ನನ್ನ ರೆಸ್ಯೂಮನ್ನು ನೋಡಿ ಹೇಳಿದರು, ಸರ್ ನಿಮ್ಮದು ಒಂದು 10 ವರ್ಷದ ಅನುಭವದಲ್ಲಿ ಇಷ್ಟು ಶಾಲೆಗಳನ್ನು ಚೇಂಜ್ ಮಾಡಿದ್ರಿ, ನಾನು ಒಂದೇ ಒಂದು ಶಾಲೆಯ ಹೆಸರನ್ನು ಪಾಯಿಂಟ್ಔಟ್ ಮಾಡಿ ತೋರಿಸಿ, ಈ ಶಾಲೆನ ತಾವು ಯಾಕೆ ಬಿಟ್ರಿ ಅನ್ನೋದನ್ನು ಹೇಳಿ ಅಂತ. ಆವಾಗ ನಾನು ಅವ್ರಿಗೆ ಉತ್ತರ ಕೊಟ್ಟೆ, ಸರ್ ನೋಡಿ, ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ಇವತ್ತು ಏನಂದರೆ, all those people were good, but I have committed so many mistakes by changing the school frequently. ಅದಕ್ಕೆ ನನ್ನ ಹತ್ರ ಒಂದು ಸ್ಟೆಬಿಲಿಟಿ ಬಂದಿಲ್ಲ, ನನಗೆ ಒಂದು ಅವಕಾಶ ಕೊಡಿ, ನಾನು ಸ್ಟೇಬಲ್ ಆಗಿ ತೋರಿಸ್ತೇನೆ ಅಂತ ಹೇಳಿ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿರೋ ದಿವಸದಿಂದ ನಾನು ಇದುವರೆಗೂ ಯಾವುದೇ ಶಾಲೆಯನ್ನು ಚೇಂಜೇ ಮಾಡಿಲ್ಲ. ಸೊ ನನಗೆ ಲೈಫ್ ಲೆಸನ್ ಏನಂದರೆ, ಅವರ ಒಂದು ಚಾರ್ಮಿಂದ ಅವರು ನನಗೆ ಏನು ತಿಳಿಸ್ಕೊಟ್ರು ಅಂದರೆ, ವರ್ಕ್ ಇನ್ ಒನ್ ಪ್ಲೇಸ್, ಯು ವಿಲ್ ಸಕ್ಸೀಡ್. Absolutely. So only one line, sir. The stability is very important. Matlab, in relationship, stability is important. Yes. In school, stability is important. Yes. In office, in working place, stability is important. Yes. Financial freedom, stability is important. I think if it is a fluctuating, nobody will stay with you. Yes. So stability is the key of success. Yes. Correct, sir. So one last question, sir. Okay, for this podcast. So ನಿಮ್ಮ ಕಣ್ಣಲ್ಲಿ ಪ್ರೈವೇಟ್ ಸ್ಕೂಲ್ ಹೇಗೆ ಇರಬೇಕು ಸರ್? ನೋಡಿ, ಒಂದು ಪ್ರೈವೇಟ್ ಸ್ಕೂಲ್ ಹೆಂಗಿರಬೇಕು ಅಂತಂದರೆ, ಅದರ ಧ್ಯೇಯ ವಾಕ್ಯ ಒಂದೇ, ಶಿಕ್ಷಣವನ್ನು ನಾವು ಕೊಡ್ತಾ ಇರೋದು ಸ್ಪರ್ಧೆಗಲ್ಲ, ಶಿಕ್ಷಣವನ್ನು ನಾವು ಕೊಡ್ತಾ ಇರೋದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ. ಅದರಲ್ಲಿ ಅವನಿಗೆ ಸಂಸ್ಕಾರ ಹಾಗೂ ಮೌಲ್ಯಗಳನ್ನು ಕಲಿಸುವುದರ ಜೊತೆಗೆ ಜೀವನದಲ್ಲಿ ಅವ ಯಶಸ್ಸನ್ನು ಹೊಂದಲಿಕ್ಕೆ, ಆ ವಿದ್ಯಾರ್ಥಿ ಯಶಸ್ಸನ್ನು ಹೊಂದಲಿಕ್ಕೆ ಬೇಕಾಗುವಂತಹ ಎಲ್ಲ ಸ್ಕಿಲ್ಗಳನ್ನು ನೀಡುವಂತಹ ಪ್ರಯತ್ನ ಆಗಬೇಕೋ ವಿನಃ ರ್ಯಾಂಕ್ಗಳನ್ನು ಪ್ರೊಡ್ಯೂಸ್ ಮಾಡೋದಲ್ಲ. ದಿಸ್ ಈಸ್ ವಾಟ್ ಐ ಸಜೆಸ್ಟ್ ಎವ್ರಿ ಪ್ರೈವೇಟ್ ಸ್ಕೂಲ್. ಮಗುವಿನಲ್ಲಿ ಇರುವಂತಹ ಒಂದು ಹಿಡನ್ ಪೊಟೆನ್ಷಿಯಲ್, ಒಂದು ಶಕ್ತಿ ಏನಿದೆ, ಆ ಶಕ್ತಿಯಿಂದ ಅವನು ಖಂಡಿತವಾಗ್ಲೂ ಮೇಲೆ ಬರ್ತಾನೆ.
10ನೇ ತರಗತಿಗೆ ರ್ಯಾಂಕನ್ನು ಪಡೆಯದೇ ಇದ್ದರೆ ಏನಾಯಿತು, ಅವು PUC ಪಡಿಬಹುದು, ಇಲ್ಲ ಡಿಗ್ರಿಯಲ್ಲಿ ಪಡಿಬಹುದು. ಆದರೆ ಅವನಿಗೆ ನಾವು ಮಾನವೀಯ ಗುಣಗಳನ್ನು ಕಲಿಸ್ಕೊಟ್ರೆ, ಸರಿ ತಪ್ಪು ಯಾವುದು, ನಾನು ಹೋಗ್ತಾ ಇರುವ ಮಾರ್ಗ ತಪ್ಪು, ನಾನು ಹಿರಿಯರ ಮಾತುಗಳನ್ನು ಗೌರವಿಸಬೇಕು ಅನ್ನುವಂಥ ಭಾವನೆಯನ್ನು ನಾವು ಅವನಲ್ಲಿ ತುಂಬಿದ್ದೇ ನಿಜ ಆಗಿಬಿಟ್ರೆ, ನಾವು ಯಾವುದೇ ರೀತಿಯ ಫೋರ್ಸ್ಫುಲ್ ಎಜುಕೇಷನನ್ನು ಕೊಡೋ ಅವಶ್ಯಕತೆನೇ ಬೀಳೋದಿಲ್ಲ. Sorry, sir. Absolutely. ದಿಸ್ ಈಸ್ ವಾಟ್ ಐ ಫೀಲ್ ಅಬೌಟ್ ಎನಿ ಪ್ರೈವೇಟ್. You're doing very great job, sir. I think 5 year. I think you came into the Founders Dream podcast, Kannada Founders Dream podcast, and you are the inspiration for other founders. So thank you so much, sir, for coming here. ಥ್ಯಾಂಕ್ ಯು So ಸೊ ನಿಮ್ಮ ಮಚ್. ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.